ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ದೇವರಾಗಿರುವ ಕರ್ತನು ನಮಗೆ ಕೊಟ್ಟಿರುವಂತಹ ಸಂದರ್ಭಕ್ಕಾಗಿ ಸ್ತೋತ್ರ. ನಿಮ್ಮ ನಾಮದಲ್ಲಿ ನಾವು ಕೂಡಿ ಬರುವಾಗ ಅವರ ಮಧ್ಯದಲ್ಲಿ ಬರುತ್ತೇನೆ ಎಂಬುದಾಗಿ ನೀವು ವಾಗ್ದಾನ ಮಾಡಿದ್ದೀರಾ ದೇವರೇ. ಈಗಲೂ ಈ ಮಧ್ಯಾಹ್ನದ ವೇಳೆಯಲ್ಲಿ ನಮ್ಮ ದೇವರಾಗಿರುವ ಕರ್ತನು ನಮ್ಮ ಮಧ್ಯದಲ್ಲಿ ಬರಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮೊಂದಿಗೆ ಮಾತನಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯಾ. 1 ಪೇತ್ರನ ಪುಸ್ತಕ 3ನೇ ಅಧ್ಯಾಯ 19 ಹಾಗೂ 20ನೇ ವಾಕ್ಯ. ಅದರಲ್ಲಿ 20ನೇ ವಾಕ್ಯ, ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಎಂಬುದಾಗಿ ಇದೆ. ಈ ಸಂಭವ ನೀವೆಲ್ಲರೂ ಅರಿತಿರುವಂತಹ ಸಂಭವ. ಆದಿಕಾಂಡ ಪುಸ್ತಕ 6, 7, 8 ಅಧ್ಯಾಯಗಳಲ್ಲಿ ನಾವು ಇದರ ಕುರಿತಾಗಿ ಓದುತ್ತೇವೆ. ನೋಹನ ಕಾಲದಲ್ಲಿ ಒಂದು ಜಲಪ್ರಳಯ ಬಂತು. ಆ ಜಲಪ್ರಳಯದಲ್ಲಿ ನೋಹನು ಸಂರಕ್ಷಿಸಲ್ಪಟ್ಟನು. ಅದರಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಕೆಲವರಾಗಿರುವಂತ 8 ಜನರು. ಆ ರೀತಿ ಬರೆಯಲ್ಪಟ್ಟಿದೆ, ಕೆಲವರಾಗಿರುವಂತ 8 ಜನ. ನೋಹನ ಕಾಲದಲ್ಲಿ ಒಂದು ರಿಸರ್ಚ್ ಅಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ, ಕನಿಷ್ಠ ಅಂದರೂ 100 ರಿಂದ 150 ಕೋಟಿ ಜನ ಭೂಮಿಯಲ್ಲಿ ಇದ್ದರಂತೆ. ಅಷ್ಟು ಮಾತ್ರವಲ್ಲದೆ ಹೆಚ್ಚು ಕಮ್ಮಿ 100 ವರ್ಷಕ್ಕೂ ಮೇಲೆ ಅವರು ಸುವಾರ್ತೆಯನ್ನು ಸಾರಿದ್ದಾರೆ. ಸುನೀತಿಯನ್ನು ಸಾರುವವನಾಗಿದ್ದ ನೋಹನು ಎಂಬುದಾಗಿ 2ನೇ ಪೇತ್ರನ ಪುಸ್ತಕದಲ್ಲಿ ನಾವು ಓದುತ್ತೇವೆ. ಆ ರೀತಿಯಾಗಿ ನೋಹನು ಪ್ರಸಂಗ ಮಾಡುವಾಗ ವಾಕ್ಯವು ಹೇಳುತ್ತದೆ, ಕೆಲವರಾಗಿರುವಂಥ 8 ಜನ, ಹೆಚ್ಚು ಕಮ್ಮಿ 100 ವರ್ಷ ಒಂದು ಸೇವೆ ನಡೆಯುತ್ತದೆ. ಸುನೀತಿಯು ಸಾರಲ್ಪಡುತ್ತದೆ. ಆದರೆ ಸತ್ಯವೇದ ಹೇಳುತ್ತದೆ, ಕೆಲವರಾಗಿರುವ 8 ಜನ ಒಳಗೆ ಪ್ರವೇಶಿಸಿದರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಒಂದು ದೊಡ್ಡ ಗುಂಪು ಬರಲಿಲ್ಲ. ಆ ನಾವೆಯೊಳಗೆ ಒಂದು ದೊಡ್ಡ ಗುಂಪು ಬರಲಿಲ್ಲ. ಮೃಗಗಳು ಬಂದಿದೆ ಜೋಡಿ ಜೋಡಿಯಾಗಿ, ಆದರೆ ಒಂದು ದೊಡ್ಡ ಗುಂಪು ಬಂದಿಲ್ಲ. ಮತ್ತಾಯ 24, 37, 38 ಹೇಳುತ್ತದೆ, ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ದಿವಸಗಳು ಇರುತ್ತವೆ ಎಂಬುದಾಗಿ. ಹಾಗಾದರೆ ನೋಹನ ಕಾಲಘಟ್ಟದಲ್ಲಿ ಇದ್ದಂತಹ ಆ ರೀತಿಯಾದಂತಹ ಜನರೇ ನಮ್ಮ ಕಾಲಘಟ್ಟದಲ್ಲೂ ಕೂಡ ಇದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ಕಾಲಘಟ್ಟದಲ್ಲಿ ಜನರು ಹೇಗಿದ್ದರೋ ಅದೇ ರೀತಿಯಾಗಿ ಈ ಕಾಲಘಟ್ಟದಲ್ಲೂ ಇದ್ದಾರೆ. ಹಾಗಾದರೆ ನೋಹನ ಕಾಲಘಟ್ಟದಲ್ಲಿ ಒಂದು 8 ಜನ ಮಾತ್ರ ಒಳಗೆ ಹೋಗಿದ್ದಾರೆ, 8 ಜನ ಮಾತ್ರ ಸಂರಕ್ಷಿಸಲ್ಪಟ್ಟಿದ್ದಾರೆ ಎಂಬುದಾಗಿ ನೋಡುವುದಾದರೆ, ಈಗ ಯೋಚನೆ ಮಾಡಿ ನೋಡಿ, ಒಂದು 8 ಪಟ್ಟು ಜಾಸ್ತಿ ಆಗಿದ್ದಾರೆ. ಒಂದು 800 ಕೋಟಿ ಜನರಿದ್ದಾರೆ. ಒಂದು ವೇಳೆ ದೇವರ ಬರೋಣ ಬಂದರೆ ಅದಕ್ಕಿಂತ 8 ಪಟ್ಟು ಜಾಸ್ತಿ ಆಯ್ತಂದ್ರೆ ಒಂದು 64 ಜನ. ನಾನು ಈ ರೀತಿ ಅಂದುಕೊಳ್ಳುತ್ತೇನೆ, ಒಂದು ಸಭೆಗೆ 8 ಜನ ಹೋಗುತ್ತಾರಾ ಎಂಬುದಾಗಿ. ಒಬ್ಬ ಸೇವಕರು ನನ್ನ ಮೇಲೆ ಬೇಸರ ಮಾಡಿಕೊಂಡ್ರು ಈ ಸಂದೇಶ ಹೇಳುವಾಗ. ಅದೇನು ಸಭೆಯಲ್ಲಿ ಬರೀ 8 ಜನ ಮಾತ್ರ ಹೋಗುತ್ತಾರೆ ಅಂತೀರಾ? ಅದಕ್ಕಾಗಿ ನಾವು ಚರ್ಚೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರು. 8 ಜನನೇ ಹೋಗೋದಂತ ಹೇಳಿಲ್ಲ, 8 ಜನರಾದ್ರೂ ಹೋಗುತ್ತಾರಾ ಅಂತಾನೆ ನಾನು ಕೇಳಿದ್ದು. ಆ 8 ಜನ ಕೂಡ ಕನ್ಫರ್ಮ್ ಆಗಿ ಹೋಗುತ್ತಾರಾ ಅಂತ ಗೊತ್ತಿಲ್ಲ. ಕಾರಣವೇನು? ಯಾರನ್ನು ಕಾಲಕ್ಕಿಂತ ಮುಂಚೆ ನ್ಯಾಯ ತೀರಿಸುತ್ತಿಲ್ಲ. ನೋಹನ ಕಾಲದಲ್ಲಿ ಯಾವ ರೀತಿಯಾಗಿ ನಡೆಯಿತೋ ಅದೇ ರೀತಿಯಾದ ಪರಿಸ್ಥಿತಿ ಇವತ್ತು ಕೂಡ ಇದೆ. ಇವತ್ತು ಕೂಡ ಭೂಮಿಯ ಪರಿಸ್ಥಿತಿ ಹೇಗಿದೆ ಹಾಗೆಯೇ ಇದೆ. ಹಾಗಾದರೆ ನಾವು ಈ 8 ಜನರಲ್ಲಿ ಇರುತ್ತೇವಾ? ಜಲಪ್ರಳಯದಲ್ಲಿ ನಾಶವಾದವರು ಇವರು ಯಾರು? ಅದೇ ವಾಕ್ಯ ಹೇಳುತ್ತದೆ, ದೇವರು ದೀರ್ಘಶಾಂತನಾಗಿ ಕಾದಿರುವಾಗ ಅವಿಧೇಯರಾದ ಆತ್ಮಗಳು. ಒಂದು ಗ್ರೂಪ್ ಇದೆ ಅವಿಧೇಯವಾದಂಥದ್ದು, ಇನ್ನೊಂದು ಗ್ರೂಪ್ ಇದೆ ವಿಧೇಯವಾದಂಥದ್ದು. ವಿಧೇಯರಾದದ್ದು 8 ಜನ, ವಿಧೇಯರಾಗದೇ ಇರುವಂಥದ್ದು ಉಳಿದಂಥದ್ದೆಲ್ಲರೂ. ಅದುವೇ ಇವತ್ತಿನ ಆತ್ಮಿಕವಾದ ಪರಿಸ್ಥಿತಿ. ನಾನು ಲೋಕದ ಕುರಿತಾಗಿ ಹೇಳುತ್ತಾ ಇಲ್ಲ, ನಾನು ಬರೀ ಸಭೆಯ ಕುರಿತಾಗಿ ಮಾತ್ರ ಹೇಳುತ್ತಿದ್ದೇನೆ. ಹಾಗಾದರೆ ದೇವರು ನಮಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಆದರೆ ಕಾಲ ಹೇಗಿರುತ್ತದೆ? ನೋಹನ ಕಾಲ ಇದ್ದ ಹಾಗೆ ಇರುತ್ತದೆ, ಅದೇ ರೀತಿ ಇರುತ್ತದೆ. ಹಾಗಾದರೆ ಆ ನಾವೆಯೊಳಗೆ ಹೋದಂಥವ್ರು ಯಾರೆಂಬುದಾಗಿ ನೀವು ಕೇಳುವುದಾದ್ರೆ, ನೋಹನು, ಅವನ 3 ಮಕ್ಕಳು ಹಾಗೂ ಆ 4 ಜನರ ಹೆಂಡತಿಯರು. ನೋಹನ ಹೆಂಡತಿ, ಅವನ ಮಕ್ಕಳ ಹೆಂಡತಿ ಸೇರಿ 8 ಜನ. ನೋಹ, ಆಮ್, ಶಾಮ್, ಯಾಫೆತ್ ಅವರ 4 ಜನರ 4 ಹೆಂಡತಿಯರು ಸೇರಿ 8 ಜನ ಹೋದರು ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ಈ 8 ಜನ ಕೂಡ ಒಳಗೆ ಹೋಗುವುದಕ್ಕೆ ಏನು ಮಾಡಿದ್ರು? ಅವ್ರು ಏನು ಮಾಡಿದ್ರು ಎಂಬುದಾಗಿ ನೋಡುವುದಾದರೆ, ಅವತ್ತು ನೋಹನ ಕಾಲದಲ್ಲಿದ್ದಂಥ ಒಂದು ಬಹಳ ಮುಖ್ಯವಾದಂತಹ ಒಂದು ದೊಡ್ಡ ಸಮಸ್ಯೆ ಏನೆಂಬುದಾಗಿ ನೋಡುವುದಾದರೆ, ಆದಿಕಾಂಡ ಪುಸ್ತಕದಲ್ಲಿ ಹೇಳಲ್ಪಟ್ಟಿದೆ 6ನೇ ಅಧ್ಯಾಯದಲ್ಲಿ. ಅವತ್ತು ಕರ್ತನೆ ಹೇಳುವಂಥ ಒಂದು ಬಹಳ ಮುಖ್ಯವಾದಂತಹ ಸಮಸ್ಯೆ ಏನೆಂಬುದಾಗಿ ನೋಡುವುದಾದರೆ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತದೆ, ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವತ್ತಿನ ಪಾಪಗಳಲ್ಲಿ ಏನಿತ್ತು? ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡುತ್ತಾ, ಮದುವೆ ಮಾಡಿಕೊಳ್ಳುತ್ತಾ ಎಂಬುದಾಗಿ ಇದೆ.
ವಾಕ್ಯ ಇಲ್ಲಿ ಹೇಳುತ್ತದೆ, ಮದುವೆ ಮಾಡುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಎನ್ನುವಂಥ ಸ್ಥಳದಲ್ಲಿ ಅದನ್ನು ಓದುವಾಗ ಅವರು ಯಾವ ರೀತಿಯಾಗಿ ಮದುವೆ ಮಾಡಿಕೊಳ್ಳುತ್ತಾ ಇದ್ದರೆಂಬುದಾಗಿ ಒಂದು ಅರ್ಥವನ್ನು ನೋಡುತ್ತೇವೆ. ಅದನ್ನು ದೇವರು ಪಾಪ ಎಂದು ಹೇಳುತ್ತಾರೆ, ಆ ರೀತಿ ಮದುವೆ ಮಾಡುವುದು ಮಾಡಿಕೊಳ್ಳುವಂಥದ್ದನ್ನು. ಹಾಗಾದ್ರೆ ಮದುವೆ ಆಗೋದು ಪಾಪವ? ಒಂದು ಪಂಗಡದವರು ಹೇಳುವ ಹಾಗೆ ಮದುವೆ ಆಗೋದು ಪಾಪವ ಅಂದ್ರೆ ಇಲ್ಲ. ಯೇಸು ಸ್ಪಷ್ಟವಾಗಿ ಹೇಳುತ್ತಾರೆ, ವರ ಹೊಂದಿದವರು ಬಿಟ್ಟರೆ ಬೇರೆ ಯಾರು ಆ ರೀತಿಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಮದುವೆ ಎನ್ನುವಂಥದ್ದು ಪಾಪವಲ್ಲ, ವಿವಾಹವು ಎಲ್ಲದರಲ್ಲೂ ಘನವಾದದ್ದೆಂಬುದಾಗಿ ವಾಕ್ಯ ಹೇಳುತ್ತದೆ. ಆ ರೀತಿಯಾಗಿರುವಾಗ ಹಾಗಾದ್ರೆ ಮದುವೆ ಮಾಡುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಎನ್ನುವುದಕ್ಕೆ ಅರ್ಥವೇನು? ಅಲ್ಲಿ ವಾಕ್ಯ ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ, ಮದುವೆ ಮಾಡುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಜಲಪ್ರಳಯ ಬಂದರೂ ಕೂಡ ಗ್ರಹಿಸದವರಾಗಿ ಇದ್ದರು. ಹಾಗಾದ್ರೆ ಮದುವೆ ಮಾಡುವುದು ಮಾಡಿಕೊಳ್ಳುವುದು ಒಂದು ಗ್ರಹಿಸದೇ ಇರುವ ಕಾರ್ಯವ? ಅಂದ್ರೆ ಮದುವೆ ಅಂದ್ರೆ ಆ ರೀತಿ ಅಂದ್ರೆ ಇಲ್ಲ. ವಾಕ್ಯ ಇಲ್ಲಿ ಏನ್ ಹೇಳುತ್ತದೆ ಅಂದ್ರೆ, ಇಲ್ಲಿ ಅವ್ರು ಯಾವ ರೀತಿಯಾಗಿ ಮದುವೆ ಮಾಡಿಕೊಂಡ್ರು ಅಂದ್ರೆ, ದೇವಜನರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಂದ್ರೆ ಏನರ್ಥ? ಇವತ್ತು ದೇವಜನರು ಎಂಬುದಾಗಿ ಹೇಳಲ್ಪಡುವಂಥದ್ದು ದೇವರನ್ನು ಆರಾಧಿಸುವಂತಹ ಜನರು, ಸೇತನ ವಂಶ. ಈ ದೇವರನ್ನು ಆರಾಧಿಸುವಂತಹ ಜನರು ಒಂದು ಗುಂಪು ಲೋಕವನ್ನು ನೋಡುತ್ತದೆ. ಅವ್ರು ಯಾರು? ಅವರೆಲ್ಲ ಕಾಯಿನನ ವಂಶದವರು. ಯಾಕಂದ್ರೆ ಆಗ ಇಬ್ಬರು ಮಾತ್ರವೇ ಇದ್ದಾರೆ. ಹೇಬೇಲನು ಕೊಲೆ ಮಾಡಲ್ಪಟ್ಟನು, ಹೇಬೇಲನಿಗೆ ಬದಲಾಗಿ ಸೇತನಿಗೆ ಒಬ್ಬ ಮಗ ಹುಟ್ಟಿದನು. ಅವರು ದೇವರನ್ನು ಆರಾಧಿಸಿದರು. ಹಾಗಾದ್ರೆ ಅವರು ದೇವಜನರು. ಕಾಯಿನನ ಸಂತತಿಯವರು ಮನುಷ್ಯ ಪುತ್ರಿಯರು. ಈ ಮನುಷ್ಯ ಪುತ್ರಿಯರು ಕಾಯಿನನ ಪಟ್ಟಣದೊಳಗೆ ಇದ್ದಂತಹ ಜನರು ಯಾವ ರೀತಿಯಾಗಿದ್ರಂತೆ? ಬಹಳ ಸೌಂದರ್ಯವುಳ್ಳವರೆಂಬುದಾಗಿ ಕಂಡು. ಈ ದೇವಪುತ್ರರು ಹೇಗಿದ್ದಾರೆ? ಇವರು ದೇವರನ್ನು ಆರಾಧಿಸುವಂತವರು. ನಾವಿವತ್ತು ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ, ವಿಶ್ವಾಸಿಗೂ ಲೋಕಕ್ಕೂ, ಅಥವಾ ಹೀಗೆ ಹೇಳಬಹುದು, ಸಭೆಗೂ ಲೋಕಕ್ಕೂ. ಹಾಗಾದ್ರೆ ಇಲ್ಲಿಂದ ನೋಡುವಾಗ ಅದು ಹೇಗಿದೆ ಅಂತೆ? ಬಹಳ ಸೌಂದರ್ಯವುಳ್ಳದಾಗಿದೆ, ಆಕರ್ಷಣೆಯುಳ್ಳದಾಗಿದೆ. ಹಾಗೇ ಇದೆ. ಅವತ್ತು ಇದ್ದಂಥ ಪಾಪಗಳಲ್ಲಿ ದೇವರು ಹೇಳುವಂಥದ್ದೇನು? ಅವರು ಬಹಳ ಸೌಂದರ್ಯವುಳ್ಳವರೆಂಬುದಾಗಿ ನೋಡಿ ಅವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಹಾಗಾದರೆ ಸುಂದರವಾಗಿರುವಂಥವ್ರನ್ನು ಮದುವೆಯಾಗುವುದು ತಪ್ಪ ಅಂದ್ರೆ ಅದಲ್ಲ. ಅಲ್ಲಿ ಅವರು ದೇವಜನರಾಗಿರಲಿಲ್ಲ. ಬಹಳ ಸುಂದರವಾಗಿ ದೇವರು ಹೇಳುತ್ತಾರೆ, ವಿಶ್ವಾಸಿ ಅವಿಶ್ವಾಸಿಯೊಂದಿಗೆ ಇಜ್ಜೋಡಾಗಬಾರದು. ಅದೇ ರೀತಿಯಾಗಿ ಸಭೆಯು ಕೂಡ ಲೋಕದೊಂದಿಗೆ ಏನಾಗಬಾರದು? ಇಜ್ಜೋಡಾಗಬಾರದು. ಆದ್ದರಿಂದ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ, ವಕ್ರಬುದ್ಧಿಯುಳ್ಳ ಸಂತತಿಯನ್ನು ಬಿಟ್ಟು ನಿಮ್ಮನ್ನು ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಅವರನ್ನು ಬಿಟ್ಟು ದೂರ ಬನ್ನಿ ಎಂಬುದಾಗಿ. ಅದರ ಅರ್ಥ ಏನು? ಲೋಕವನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ಅಂದ್ರೆ ಅದಲ್ಲ. ನಿಮಗೂ ಅವರಿಗೂ ಸಂಬಂಧವೇನು? ಇವತ್ತು ಕಡೆಯ ಕಾಲದಲ್ಲಿ ಸಭೆಯು ಲೋಕದೊಂದಿಗೆ ಸಂಬಂಧ. ನಾನು ಕೇವಲ ಲೋಕ ಸಂಬಂಧವಾದ ಕಾರ್ಯ ಮಾತ್ರ ಹೇಳುತ್ತಿಲ್ಲ. ಹಾಡುಗಳಿರಬಹುದು, ಮ್ಯೂಸಿಕ್ ಇರಬಹುದು, ಆರಾಧನೆ ಇರಬಹುದು, ಸಂದೇಶಗಳಿರಬಹುದು, ಮಾತನಾಡುವ ಕಾರ್ಯ ಆಗಿರಬಹುದು, ನಡೆ ಉಡೆ ಭಾವನೆ ಆಗಿರಬಹುದು, ಎಲ್ಲವನ್ನು ಕೂಡ ಲೋಕವನ್ನು ಹಾಗೆ ಅಡಾಪ್ಟ್ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಸಭೆ ಇದೆ. ಸಭೆಯ ಒಂದು ಚಿಂತನೆ ಯಾವ ರೀತಿಯಾಗಿದೆ ಅಂದ್ರೆ, ಚೆನ್ನಾಗಿ ನೀವು ಇದನ್ನು ತಿಳಿದುಕೊಳ್ಳಿರಿ. ಸಭೆ ಎನ್ನುವಂಥದ್ದು ಕ್ರಿಯೇಟರ್ ಹತ್ರ ಇದೆ. ಕ್ರಿಯೇಟರ್ ಅಂದ್ರೆ ಸೃಷ್ಟಿಸುವವರು. ಈ ಸೃಷ್ಟಿಸುವವರಿಂದಲೇ ಲೋಕ ಕಾಪಿ ಹೊಡೆಯುತ್ತದೆ. ಈ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಕರ್ತನು ಒಬ್ಬನೇ, ಕ್ರಿಯೇಟರು ಒಬ್ಬರೇ ಇದ್ದಾರೆ. ಅವರೊಬ್ಬರೇ ರೂಪಿಸುವವರು. ಹೊಸದಾಗಿ ಒಂದನ್ನು ಮಾಡುವುದಕ್ಕೆ ಸಾಧ್ಯ ಅಂದ್ರೆ ಅದು ದೇವರಿಂದಲೇ ಮಾತ್ರ, ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಈಗ 2 ಕಾರ್ಯವನ್ನು ಹೇಳುತ್ತಾರೆ, ಇನ್ವೆನ್ಷನ್ ಎಂಬುದಾಗಿ ಹೇಳುತ್ತಾರೆ ಮತ್ತು ಡಿಸ್ಕವರಿ ಅಂತ ಹೇಳ್ತಾರೆ. ಈ ಕಂಡು ಹಿಡಿಯುವುದು ಎಂಬುದಾಗಿ ಹೇಳುತ್ತಾರೆ. ಈಗ ಒಂದು ಲ್ಯಾಬಲ್ಲಿ ಹೋಗಿ ಒಂದು ಕೆಮಿಕಲ್ನೆಲ್ಲ ಕಂಡುಹಿಡಿಯುತ್ತಾರೆ. ಅದನ್ನು ಕಂಡುಹಿಡಿಯುವುದಕ್ಕೆ ಏನು ಮಾಡುತ್ತಾರೆ? 2 ಕಾರ್ಯಗಳನ್ನು ಒಟ್ಟಿಗೆ ಸೇರಿಸಿ ಕಂಡುಹಿಡಿಯುತ್ತಾರೆ. ಡಿಸ್ಕವರಿ ಅಂದರೆ ಏನಂದ್ರೆ, ಈಗಾಗಲೇ ಅಲ್ಲಿ ಒಂದು ಇದೆ, ಅದನ್ನು ನೋಡಿ ಅವರು ಕಂಡುಹಿಡಿಯುತ್ತಾರೆ. ಇದು ಕೂಡ ಇದೆ. ಆದರೆ ಕ್ರಿಯೇಷನ್ ಎಂಬುದಾಗಿ ಒಂದು ಇದೆ. ಇನ್ವೆನ್ಷನ್ನೂ ಅಲ್ಲ, ಡಿಸ್ಕವರಿನೂ ಅಲ್ಲ. ಅದೇನದು? ಕ್ರಿಯೇಷನ್, ಸೃಷ್ಟಿಸುವಂಥದ್ದು. 2 ಮೂಲ ಕಾರ್ಯಗಳನ್ನು ಬೆರೆಸಿದ್ರೆ ಇನ್ನೊಂದು ಹೊಸ ವಸ್ತು ನಮಗೆ ಸಿಗುತ್ತದೆ. ಇದು ಲ್ಯಾಬಲ್ಲಿ ನಡೆಯುತ್ತದೆ, ಇನ್ವೆನ್ಷನ್. ಆದರೆ ಏನು ಇಲ್ಲದೆ ಇರುವಾಗ ಒಂದನ್ನು ರೂಪಿಸುತ್ತಾರೆ ಅಲ್ವಾ, ಅದು ಕರ್ತನಿಂದ ಮಾತ್ರವೇ ಸಾಧ್ಯ. ಯಾಕಂದ್ರೆ ಕರ್ತನು ಒಬ್ಬರೇ. ಆ ರೀತಿಯಾಗಿ ಕರ್ತನಿರುವಾಗ, ಒಬ್ಬನೇ ಇರುವಾಗ ಲೋಕ ಏನು ಮಾಡ್ತದಂದ್ರೆ ಅದನ್ನು ನೋಡಿ ಕಾಪಿ ಹೊಡೆಯುತ್ತದೆ. ಇದಕ್ಕೆ ಇಂಗ್ಲಿಷಲ್ಲಿ ಇನ್ನೊಂದು ಮಾತನ್ನು ಹೇಳುತ್ತಾರೆ, ಇನ್ಸ್ಪಿರೇಷನ್ ಎಂಬುದಾಗಿ. ಅದನ್ನು ನೋಡಿ ಏನ್ ಮಾಡಿದೆ? ಆ ರೀತಿಯಾಗಿ ಮಾಡಿದೆ. ಅದನ್ನೇ ಕಾಪಿ ಹೊಡೆಯಲಿಲ್ಲ, ಅದೇ ರೀತಿಯಾಗಿ ಒಂದನ್ನು ಮಾಡಿದೆ, ಅದರಿಂದ ಇನ್ಸ್ಪೈರ್ ಆದೆ ಅಂತ ಹೇಳುತ್ತಾರೆ. ಈ ಲೋಕದಲ್ಲಿ ಇರುವಂಥದ್ದೆಲ್ಲವೂ ಕೂಡ ಒಂದು ಇನ್ವೆನ್ಷನ್, ಒಂದು ಡಿಸ್ಕವರಿ ಅಥವಾ ಇನ್ಸ್ಪೈರ್ ಆಗಿಯೇ ಬಂದದ್ದು ಬಿಟ್ರೆ ಕ್ರಿಯೇಷನ್ ಎಂಬುದಾಗಿ ಒಂದು ಇಲ್ಲ. ಆ ಕ್ರಿಯೇಷನ್ ಎನ್ನುವಂಥದ್ದು ದೇವರಿಂದ ಮಾತ್ರ ಇದೆ. ಹಾಲೆಲೂಯಾ. ಹಾಗಾದರೆ ಕರ್ತನು ಈ ಲೋಕದಲ್ಲಿ ಒಂದು ಕ್ರಿಯೇಷನ್ ಅನ್ನು ಮಾಡುವಾಗ ನಮ್ಮಿಂದಲೇ ಲೋಕವು ಕಾಪಿ ಮಾಡಬೇಕು, ಅದೇ ಸತ್ಯ. ಯಾಕಂದ್ರೆ ಕ್ರಿಯೇಟರೇ ನಮ್ಮ ಜೊತೆ ಇದ್ದಾರೆ. ಇದುವರೆಗೂ ಈ ಲೋಕದಲ್ಲಿರುವಂಥದ್ದು ಎಲ್ಲದಕ್ಕೂ ಕೂಡ ಬೇಸ್ ಎಲ್ಲಿದೆ ಅಂದ್ರೆ ಬೈಬಲ್ನಲ್ಲಿದೆ. ಇದರಿಂದಲೇ ಲೋಕದ ಕಾನೂನುಗಳಾಗಿರಬಹುದು, ನಿಯಮಗಳಾಗಿರಬಹುದು, ಜನರ ಕಾರ್ಯ ಯಾವುದೇ ಆಗಿರಬಹುದು, ಎಲ್ಲವನ್ನು ಕೂಡ ಇಲ್ಲಿಂದಲೇ ತೆಗೆಯುತ್ತಾರೆ.
ಆದರೆ ಈ ವಾಕ್ಯ ಏನು ಹೇಳುತ್ತದೆ? 6ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 6:2 ವಾಕ್ಯ, ದೇವಜನರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ, ಹಾಗಾದ್ರೆ ಇದಕ್ಕಿಂತಲೂ ಕೂಡ ಅದು ಹೇಗಿದೆ? ಬಹಳ ಸುಂದರವಾಗಿ ಇದೆ, ವಂಡರ್ಫುಲ್, ಸೂಪರ್ ಆಗಿದೆ ಹಾಗೆಂಬುದಾಗಿ ಅರ್ಥ. ಈ ಪರಿಸ್ಥಿತಿ ಯಾವಾಗ ಬರುತ್ತದೆ? ಒಂದು ಲೋಕ ಅಳಿದು ಹೋಗುವುದಕ್ಕಿಂತ ಮುಂಚೆ ಬರುತ್ತದೆ. ಯಾಕಂದ್ರೆ ಇದು ಬಂದ ಕೂಡಲೇ ದೇವರು ಹೇಳುತ್ತಾರೆ, ನನ್ನ ಆತ್ಮವು ಮನುಷ್ಯರೊಂದಿಗೆ ಏನ್ ಮಾಡುವುದಿಲ್ಲ? ಹೋರಾಡುವುದಿಲ್ಲ. ಆ ರೀತಿಯಾಗಿ ಹೇಳಿ ಮನುಷ್ಯರನ್ನು ಅಳಿಸುವುದಕ್ಕೆ ಅವರು ಚಿತ್ತೈಸಿದರು ಎಂಬುದಾಗಿ ಇರುತ್ತದೆ. ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಅವರು ಪಶ್ಚಾತ್ತಾಪ ಪಟ್ಟರು ಎಂಬುದಾಗಿ ಇದೆ. ಇದು ಹಾಗೆ ಸಭೆ ಅಂತ ಇಟ್ಕೊಳ್ಳಿ. ಸಭೆಯಾಗಿರುವಂಥದ್ದು ಲೋಕದೊಂದಿಗೆ ತನ್ನನ್ನು ಸೇರಿಸಿಕೊಳ್ಳುತ್ತಿದೆ. ಆ ರೀತಿ ಸೇರುವಾಗ ಅದನ್ನು ನೋಡಿ ದೇವರು ಹೇಳುತ್ತಾರೆ, ನನ್ನ ಆತ್ಮವು ಪರಿಶುದ್ಧಾತ್ಮನೊಂದಿಗಿರುವಂತಹ ಸಭೆ ಮಾಂಸದೊಂದಿಗೆ ಹೋರಾಡುವುದಿಲ್ಲ. ಆದ್ದರಿಂದ ದೇವರು ಏನ್ ಮಾಡುತ್ತಾರೆ? ಸಭೆಯನ್ನು ಮುಕ್ತಾಯಗೊಳಿಸುವುದಕ್ಕೆ ತೀರ್ಮಾನಿಸುತ್ತಾರೆ. ಸಭೆ ಮುಕ್ತಾಯಕ್ಕೆ ಬರುತ್ತದೆ ಅಷ್ಟೇನೆ. ಆ ಲೋಕಕ್ಕೆ ಒಂದು ಅಂತ್ಯ ಬರುವಾಗ ಸಭೆಗೂ ಕೂಡ ಒಂದು ಅಂತ್ಯ ಬರುತ್ತದೆ. ನಿಮ್ಮ ಬರುವಿಕೆಗೂ ಲೋಕದ ಅಂತ್ಯಕ್ಕೂ ಗುರುತುಗಳೇನು? ಆ ರೀತಿಯಾಗಿರುವಾಗ ಈಗ ಸಭೆಯ ಒಂದು ಗುರುತು ಏನು? ಇದು ಲೋಕದೊಂದಿಗೆ ಸೇರುವಂಥದ್ದು, ಇಜ್ಜೋಡಾಗುವಂಥದ್ದು, ಅಧಿಕ ಸೌಂದರ್ಯ. ಇವತ್ತು ನೋಡುವಾಗ ನಾನು ನೋಡಿದ ಮಟ್ಟಿಗೆ ನಿಮಗೆ ಹೇಳುತ್ತೇನೆ, ಒಂದು ಕಾಲಘಟ್ಟದಲ್ಲಿ ದೇವಭಕ್ತರು ಅದು ಯಾವುದೇ ವಿಷಯವಾಗಿರಲಿ ಒಂದು ಸಂದೇಶ ಕೊಡುವುದಕ್ಕೆ ಹೋಗುತ್ತಾರೆ ಅಂದರೆ ಅವರು ದೇವರ ಸಮ್ಮುಖದಲ್ಲಿ ಹೋಗಿ ಕಾದಿರುತ್ತಾರೆ. ಆ ರೀತಿಯಾಗಿ ಕಾದಿದ್ದು ಇಲ್ಲಿಂದ ವಾಕ್ಯವನ್ನು ತೆಗೆದುಕೊಂಡು ಬರುತ್ತಾರೆ ಬೈಬಲ್ನಿಂದ. ಅದನ್ನು ರೇಮಾ ಎಂಬುದಾಗಿ ಹೇಳುತ್ತಾರೆ ಗ್ರೀಕ್ ಭಾಷೆಯಲ್ಲಿ. ಅದರ ಅರ್ಥ ಏನೆಂದರೆ ರೆವೆಲೇಷನ್, ಒಳಗಿಂದ ಬರುತ್ತದೆ. ರೆವೆಲೇಷನ್ ಅಂದರೆ ಪ್ರಕಟಣೆಯ ಪುಸ್ತಕ ಅಲ್ಲ. ಈ ವಾಕ್ಯದಿಂದ ಒಂದು ಪ್ರಕಟಣೆ ಸಿಗುತ್ತದೆ. ಆ ಪ್ರಕಟಣೆ ಇಲ್ಲಿಯವರೆಗೂ ಯಾರು ಕೂಡ ಕೇಳಿದಂಥದ್ದಾಗಿ ಇರೋದಿಲ್ಲ. ಆ ರೀತಿಯಾದ ಒಂದು ಕಾರ್ಯವನ್ನು ದೇವರು ಹೇಳುತ್ತಾರೆ. ಇದು ಸಭೆಯ ಮಧ್ಯದಲ್ಲಿ ದೇವ ಸೇವಕರು ಬಂದು ಕೊಡುತ್ತಾ ಇದ್ದರು, ನನಗೆ ಗೊತ್ತಿರುವ ಹಾಗೆ ಕಳೆದ ಜನರೇಷನ್ವರೆಗೂ, ಕಳೆದ ತಲೆಮಾರಿನವರೆಗೂ. ಆದರೆ ಈ ಒಂದು ಕಾಲಘಟ್ಟದಲ್ಲಿ ಸಭೆಯಲ್ಲಿ ವಾಕ್ಯವೂ ಇದೆ, ಆದರೆ ಆ ವಾಕ್ಯವು ದೇವರ ಬಳಿಯಿಂದ ಬಂದಂತಹ ರೇಮ ಮಾತಾಗಿ ಇಲ್ಲ. ಇದು ತೆಗೆದುಕೊಳ್ಳಲ್ಪಟ್ಟಂಥದ್ದು, ಇನ್ಸ್ಪೈರ್ ಆಗಿರುವಂಥದ್ದು. ಲೋಕವನ್ನು ನೋಡುತ್ತಾರೆ, ಒಂದು ವಾಟ್ಸಪ್ ನೋಡುತ್ತಾರೆ, ಅಥವಾ ಲೋಕದಲ್ಲಿರುವಂತಹ ಒಂದು ಕಾರ್ಯವನ್ನು ನೋಡುತ್ತಾರೆ. ಅದನ್ನು ಆ ರೀತಿಯಾಗಿಯೇ ತಂದು ಅದನ್ನು ಸಭೆಯೊಂದಿಗೆ ಸೇರಿಸಿ ಒಂದು ಕಮೆಂಟ್ರಿ ಓದುತ್ತಾರೆ, ಇನ್ನೊಂದು ಸೇವಕರ ಸಂದೇಶ ಕೇಳುತ್ತಾರೆ. ಆ ಸಂದೇಶವನ್ನು ಕೇಳಿ ಹಾಗೆ ಅದರಿಂದ ಇವರು ಕೆಲವು ಪಾಯಿಂಟ್ ಅನ್ನು ತೆಗೆದುಕೊಂಡು, ನಾನು ಹೇಳುತ್ತೇನೆ ಅದು ತಗೊಂಡು ಬಂದು ಕೊಡುವಂಥದ್ದು ತಪ್ಪಲ್ಲ, ಅದು ಡಿಸ್ಕವರಿ, ಇನ್ವೆನ್ಷನ್. ಆದರೆ ಕ್ರಿಯೇಷನ್ ಎಂಬುದಾಗಿ ಒಂದಿದೆ. ನಿಮ್ಮೊಳಗಿಂದ ದೇವರು ಮಾತನಾಡುವಂಥದ್ದು, ನಿಮ್ಮ ಸಭೆಗೆ ದೇವರು ಪ್ರಕಟಿಸುವಂಥದ್ದು, ನಿಮ್ಮೊಂದಿಗೆ ದೇವರು ಮಾತನಾಡುವಂಥದ್ದು ಅದಿದೆಯಾ? ಇವತ್ತು ಅದಿಲ್ಲ. ಸಭೆ ಇವತ್ತು ಯಾವ ಹಂತಕ್ಕೆ ಹೋಗಿದೆ ಅಂದರೆ, ವಾಕ್ಯವಾಗಿರಲಿ, ಸಂಗೀತವಾಗಿರಲಿ, ಹಾಡುಗಳಾಗಿರಬಹುದು, ಲೋಕವನ್ನು ನೋಡುತ್ತದೆ. ಅದು ಬಹಳ ಸೌಂದರ್ಯವಾದದೆಂದು ಕಂಡು ಅವರುಗಳಿಂದ ಅಲ್ಲಿಂದ ಒಂದು ಟ್ಯೂನ್ ತೆಗೆದುಕೊಳ್ಳುತ್ತಾರೆ, ಅಲ್ಲಿರುವಂತಹ ಒಂದು ಮ್ಯೂಸಿಕ್ ಟ್ರ್ಯಾಕ್ ಅನ್ನು ತೆಗೆದುಕೊಳ್ಳುತ್ತಾರೆ, ಅಲ್ಲಿ ಹಾಡುವಂಥ ಒಬ್ಬ ಗಾಯಕರನ್ನು ಇಲ್ಲಿ ಕರೆದುಕೊಂಡು ಬರುತ್ತಾರೆ, ಅಲ್ಲಿಂದ ಕೆಲವು ಕಾರ್ಯಗಳನ್ನು ಸಭೆಯೊಳಗೆ ತರುತ್ತಾರೆ. ಯಾಕಂದ್ರೆ ಅದು ಬಹಳ ಸೌಂದರ್ಯ. ಆದರೆ ಇದಕ್ಕಿಂತ ಮುಂಚಿನವರೆಗೂ ನೀವು ಚೆನ್ನಾಗಿ ಗಮನಿಸುವುದಾದ್ರೆ, ಇದಕ್ಕಿಂತ ಮುಂಚಿನವರೆಗೂ ದೇವಭಕ್ತರು ಯಾವುದನ್ನು ಆ ರೀತಿಯಾಗಿ ತೆಗೆದುಕೊಳ್ಳುವುದಿಲ್ಲ. ಅವರು ದೇವರ ಸಮ್ಮುಖದಲ್ಲಿ ಕಾದಿರುತ್ತಾರೆ. ಮೇ ಬಿ ಅವರು ಒಂದು ಚಿಕ್ಕ ಸ್ಥಳದಲ್ಲಿ ಇರುತ್ತಾರೆ. ಅವರನ್ನು ನೋಡುವುದಕ್ಕೆ ಅವರಲ್ಲಿ ಬಯಸತಕ್ಕಂಥ ಸೌಂದರ್ಯ ಇಲ್ಲದೆ ಇರಬಹುದು. ನಾನು ಯಾವಾಗಲೂ ಹೇಳುತ್ತೇನೆ, ಜೀವವೃಕ್ಷಕ್ಕೂ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ವೃಕ್ಷಕ್ಕೂ ಏನು ಡಿಫ್ರೆನ್ಸ್? ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಓದುತ್ತೇವೆ, ಆ ಒಂದು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷ ಇದೆ ಅಲ್ವಾ, ಈ ಲೋಕವನ್ನು ಅಳಿಸುವಂಥ ವೃಕ್ಷ. ಅದು ಹೇಗಿತ್ತಂತೆ? ನೋಡುವುದಕ್ಕೆ ರಮ್ಯವಾಗಿಯೂ, ತಿನ್ನುವುದಕ್ಕೆ ಉತ್ತಮವಾಗಿಯೂ, ಜ್ಞಾನೋದಯ ಅಪೇಕ್ಷಿಸತಕ್ಕದ್ದಾಗಿಯೂ ಇತ್ತಂತೆ. ಅಟ್ರಾಕ್ಷನ್ ಭಯಂಕರವಾಗಿತ್ತಂತೆ. ಹಾಗೆ ನಾಲೆಡ್ಜ್ಫುಲ್ ಆಗಿತ್ತಂತೆ. ಹಾಗೆ ನೋಡುವುದಕ್ಕೆ ಆಕರ್ಷಣೆ ಸೂಪರ್ ಆಗಿತ್ತಂತೆ. ಸೂಪರ್, ಇದು ನೋಡುವುದಕ್ಕೆ ತುಂಬಾ ಚೆನ್ನಾಗಿದೆ, ನನಗಿದು ಬೇಕು ಎನ್ನುವ ರೀತಿಯಲ್ಲಿ ಇತ್ತಂತೆ. ಸರಿ, ಪಕ್ಕದಲ್ಲಿ ಒಂದು ಜೀವವೃಕ್ಷ ಇತ್ತು. 2 ಪಕ್ಕದಲ್ಲೇ ಇತ್ತು. 2 ಕೂಡ ನೀವು ವಾಕ್ಯ ಓದಿ ನೋಡಿ. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ದೇವರು ಹೇಳುತ್ತಾರೆ 8 ಹಾಗೂ 9ನೇ ವಾಕ್ಯದಲ್ಲಿ, ತೋಟದ ನಡುವೆ ಜೀವವೃಕ್ಷ. ಆದಿಕಾಂಡ 3ನೇ ಅಧ್ಯಾಯದಲ್ಲೂ ಕೂಡ ನೀವು ಓದಿ ನೋಡಿರಿ, ತೋಟದ ನಡುವೆ ಇರುವಂತಹ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷ. 2 ಕೂಡ ನಡುವೆನೇ ಇತ್ತು. ಆ 2 ವೃಕ್ಷವನ್ನು ಕೂಡ ಹೇಳುವಾಗ, ಒಂದು ನೋಡುವುದಕ್ಕೆ ರಮ್ಯವಾಗಿಯೂ, ತಿನ್ನುವುದಕ್ಕೆ ಉತ್ತಮವಾಗಿಯೂ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿ ಇತ್ತು. ಆದರೆ ಜೀವವೃಕ್ಷದ ಕುರಿತಾಗಿ ಏನಿರುವುದಿಲ್ಲ. ಮೊದಲು ಜೀವವೃಕ್ಷ ಅಂದ್ರೆ ಏನು? ಜೀವವೃಕ್ಷ ಅಂದ್ರೆ ವಾಕ್ಯ ಹೇಳುತ್ತದೆ, ಇದನ್ನು ತಿನ್ನುವಂತ ಮನುಷ್ಯನು ಅವನು ಎಂದೆಂದು ಜೀವಂತವಾಗಿರುತ್ತಾನೆ. ಎಂದೆಂದು ಜೀವಂತವಾಗಿರುತ್ತಾನೆ ಅಂದ್ರೆ ಅದಕ್ಕೆ ಹೆಸರೇ ನಿತ್ಯ ಜೀವ, ಎಟರ್ನಲ್ ಲೈಫ್. ಎಂದೆಂದು ಇರುತ್ತಾನೆ ಅಂದ್ರೆ ಅದು ನಿತ್ಯ ಜೀವ, ಜೀವಂತವಾಗಿರುವಂಥದ್ದು, ನಿತ್ಯ ಜೀವ ಎಂದು ಅರ್ಥ. ಹಾಗಾದ್ರೆ ನಿತ್ಯ ಜೀವ ಪಡೆಯಬೇಕಂದ್ರೆ ಏನ್ ಮಾಡಬೇಕು? ಯೇಸು ಶಿಲುಬೆಗೆ ಹೋಗಬೇಕು. ಶಿಲುಬೆಯಲ್ಲಿ ಅವರು ಮರಣ ಹೊಂದಿದ್ರೆ ನಮಗೆ ನಿತ್ಯ ಜೀವ ಉಂಟು. ಯೇಸು ಶಿಲುಬೆಗೆ ಹೋಗುವ ತನಕ ನಮಗೆ ನಿತ್ಯ ಜೀವ ಇಲ್ಲ. ಹಾಗಾದ್ರೆ ಯೇಸು ಶಿಲುಬೆಗೆ ಹೋಗುತ್ತಾರೆ.
ಶಿಲುಬೆಯಲ್ಲಿ ಯೇಸು ನಿತ್ಯ ಜೀವನ ಉಂಟು ಮಾಡುವಾಗ ಅವರು ಹೇಗಿದ್ದಾರೆ? ಆ ರೀತಿ ನೋಡುವುದಾದ್ರೆ ವಾಕ್ಯ ಹೇಳುತ್ತದೆ ಏಷಾಯದಲ್ಲಿ, ಅವರಿಗೆ ಬಯಸತಕ್ಕ ರೂಪ ಇಲ್ಲದೇ ಇತ್ತು. ಅವರು ಮರದ ಮೇಲೆ ಇದ್ದಾರೆ. ಯಾವ ರೀತಿಯಾಗಿ ಈ ಒಂದು ಜೀವವೃಕ್ಷ ಮರದ ಮೇಲೆ ಆ ಒಂದು ಫಲ ನೇತಾಡುತ್ತದೋ ಅದೇ ರೀತಿಯಾಗಿ ಯೇಸು ಶಿಲುಬೆಯಲ್ಲಿ ನೇತಾಡುತ್ತಿದ್ದಾರೆ. ಆದರೆ ಈ ಒಂದು ಹಣ್ಣು, ಈ ಒಂದು ವೃಕ್ಷ, ಈ ಯೇಸು ಕ್ರಿಸ್ತನು ಹೇಗಿದ್ದಾರೆ ಅಂತೆ ವಾಕ್ಯ ಹೇಳುತ್ತದೆ, ಅವರಲ್ಲಿ ಬಯಸತಕ್ಕ ರೂಪ ಇಲ್ಲದೇ ಇತ್ತು. ಅದೇ ರೀತಿಯಾಗಿ ತೋಟದಲ್ಲಿ ನೀವು ಜೀವವೃಕ್ಷ ಹೇಗಿತ್ತು ಎಂಬುದಾಗಿ ನೋಡುವುದಾದ್ರೆ ಅದರಲ್ಲಿ ಬಯಸತಕ್ಕ ರೂಪ ಇರುವುದಿಲ್ಲ, ಸೌಂದರ್ಯ ಇರೋದಿಲ್ಲ, ಆಕರ್ಷಣೆ ಉಳ್ಳದ್ದಾಗಿರಲಿಲ್ಲ. ಹಾಗಾದ್ರೆ ಲೋಕ ನೋಡುವುದಕ್ಕೆ ಅಧಿಕ ಸೌಂದರ್ಯ ಉಳ್ಳದ್ದು. ಯೇಸು ಅಲ್ಲಿ ಸೌಂದರ್ಯವಿಲ್ಲದೇ ಇರುವವರಾಗಿದ್ದರು. ಎಲ್ಲಿ? ಶಿಲುಬೆಯಲ್ಲಿ. ಶಿಲುಬೆಯ ಕುರಿತಾದ ಉಪದೇಶ ಲೋಕಕ್ಕೆ ಹುಚ್ಚುತನವಾಗಿದೆ, ಆದರೆ ನಮಗಾದರೂ ದೇವರ ಬಲವಾಗಿದೆ. ಹಾಗಾದರೆ ನೀವು ನೋಹನ ಕಾಲಘಟ್ಟದಲ್ಲಿದ್ದಂಥ ಜನರ ಹಾಗೆ ನೀವು ಇದ್ದು ಅವಿಧೇಯ ಉಳ್ಳಂತ ಆತ್ಮಗಳಾಗಿ ಮಾರ್ಪಡುತ್ತೀರಾ, ಅಥವಾ ಕೆಲವರಾಗಿರುವ 8 ಜನರಾಗಿರುತ್ತೀರಾ? ಅಂದ್ರೆ ಅದಕ್ಕೆ ಅಡಿಪಾಯವಾಗಿ ನೀವು ಮಾಡಬೇಕಾಗಿರುವಂತ ಬಹಳ ಮುಖ್ಯವಾದ ವಿಷಯ ಲೋಕದೊಂದಿಗೆ ಜೋಡಾಗದೇ ಇರುವಂತದ್ದು. ಲೋಕ ನೋಡುವುದಕ್ಕೆ ಸೌಂದರ್ಯವುಳ್ಳದಾಗೇ ಇರುತ್ತದೆ, ನಮಗೆ ಅಪೇಕ್ಷಿಸತಕ್ಕದಾಗೇ ಇರುತ್ತದೆ. ಲೋಕ ನೋಡುವುದಕ್ಕೆ ಹಾಗೆ ಇರುತ್ತದೆ. ಆದರೆ ಅದನ್ನು ನೋಡಿ ನೀವು ಇದನ್ನು ತೀರ್ಮಾನ ಮಾಡಿ ಅದರೊಂದಿಗೆ ಜೋಡಾಗುವುದಕ್ಕೆ ಇಷ್ಟಪಡುವುದಾದರೆ ದೇವಪುತ್ರರು ಮನುಷ್ಯ ಪುತ್ರಿಯರೊಡನೆ ಆ ಕಾನ್ಸೆಪ್ಟೇ ಬರುತ್ತದೆ. ಅದನ್ನೇ ಇವತ್ತು ಸಭೆಯು ಮಾಡುತ್ತಾ ಇದೆ. ಸಭೆ ಇವತ್ತು ಅದರೊಂದಿಗೆ ಇಜ್ಜೋಡ್ ಮಾಡಿಕೊಳ್ಳುತ್ತಾ ಇದೆ. ಅದರಿಂದ ಏನಾಗುತ್ತದೆ ಅಂದರೆ ದೇವರ ಆತ್ಮವು ಮನುಷ್ಯನ ಆತ್ಮದೊಂದಿಗೆ, ಮಾಂಸದೊಂದಿಗೆ ಹೋರಾಡುತ್ತದಂತೆ. ಆದ್ದರಿಂದ ವಾಕ್ಯ ಹೇಳುತ್ತದೆ ಪರಾಕ್ರಮಶಾಲಿಗಳು ಹುಟ್ಟುದರಂತೆ. 4ನೇ ವಾಕ್ಯ ಹೇಳುತ್ತದೆ, ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಿಗಳು ಭೂಮಿಯ ಮೇಲೆ ಇದ್ದರು, ಆನಂತರದಲ್ಲಿ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ಇವತ್ತು ನೋಡಿರಿ, ಸಭೆ ಹಾಗೆ ಆ ಲೋಕದಲ್ಲಿರುವಂಥ ಕಾರ್ಯಗಳನ್ನು ತಂದು ಹಾಗೆ ನಾವು ಯೂಸ್ ಮಾಡುವಾಗ ಭಯಂಕರವಾಗಿ ಎಸ್ಟಾಬ್ಲಿಷ್. ಹಾಗೆ ಇವತ್ತು ನೋಡಿರಿ, ನೀವು ನೋಡಿರಿ, ಯಾವುದೇ ಕಾರ್ಯವಾಗಿರಲಿ, they are not giving importance to the quality but they are giving importance to the quantity. ನೀವು ನೋಡಿರಿ, ಔಟ್ಪುಟ್ ಚೆನ್ನಾಗಿ ಬರ್ಬೇಕನ್ನುತ್ತಾನೆ. ಯಾವುದೇ ವಿಷಯವಾಗಿದ್ರೂ ಕೂಡ ಔಟ್ಪುಟ್ ಚೆನ್ನಾಗಿರಬೇಕು. ಒಂದು ಯೂಟ್ಯೂಬಲ್ಲಿ, ಯಾಕಂದ್ರೆ ಇವತ್ತು ಇರುವುದನ್ನೇ ಹೇಳುತ್ತೇನೆ, ಯೂಟ್ಯೂಬಲ್ಲಿ ಒಂದು ಹಾಡೋ ಮೆಸೇಜೋ ಯಾವುದನ್ನೇ ಹಾಕಿದ್ರು ಗ್ರ್ಯಾಂಡ್ ಆಗಿ, ಹಾಗೆ ಔಟ್ಪುಟ್ ಸೂಪರ್ ಆಗಿದೆ, ಚೆನ್ನಾಗಿದೆ, ಸಖತ್ತಾಗಿದೆ. ಆದರೆ ವಾಕ್ಯ ಹೇಳುತ್ತದೆ ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕು. ಅಲ್ಲಿ ಸೌಂದರ್ಯ ಎನ್ನುವಂಥದ್ದು 2ನೇ ಸ್ಥಾನದಲ್ಲಿರಬೇಕು, ಆತ್ಮದೊಂದಿಗೆ ಎನ್ನುವಂಥದ್ದು ಮೊದಲನೇದಾಗಿರಬೇಕು. ಇಲ್ಲಿ ಸೌಂದರ್ಯಕ್ಕೆ ಇರುವಂಥ ಇಂಪಾರ್ಟೆನ್ಸ್ ಆತ್ಮಕ್ಕೆ ಇಲ್ಲ. ಇಲ್ಲಿ ಗ್ರ್ಯಾಂಡ್ನೆಸ್ಗೆ ಇರುವಂಥ ಇಂಪಾರ್ಟೆನ್ಸ್ ದೇವರಾತ್ಮನಲ್ಲಿ ಸಂಚರಿಸುವುದಕ್ಕೆ ಇಲ್ಲ. ಇಲ್ಲಿ ನೀವೀಗ ಒಂದು ಹಾಡಿಗೆ ಒಬ್ಬರಿಗೆ ಮ್ಯೂಸಿಕ್ ಬಾರಿಸುವುದಕ್ಕೆ ಹೇಳ್ತೀರಾ, ಮ್ಯೂಸಿಕ್ ಬಾರಿಸುವುದಕ್ಕೆ ಹೇಳ್ತೀರಾ. ಈಗ ಸಂಗೀತ ಬಾರಿಸುವವರಿಂದ ಆ ರೆಕಾರ್ಡಿಂಗ್ ಮಾಡುವವರ ತನಕ ಇವತ್ತು ಎಲ್ಲರೂ ಕೂಡ ಹೇಗೆ ಹುಡುಕುತ್ತಾರೆ ಅಂದರೆ, ಈಗ ಹೇಗೆ ಹುಡುಕುತ್ತಾರೆ ಎಂಬುದಾಗಿ ನೀವು ನೋಡುವುದಾದರೆ ಒಳ್ಳೆಯ ಟ್ಯಾಲೆಂಟ್ ವ್ಯಕ್ತಿಗಳನ್ನು ಕೇಳುತ್ತಾರೆ. ಚೆನ್ನಾಗಿ ಬಾರಿಸುವವರು, ಚೆನ್ನಾಗಿ ಆ ಒಂದು ಕಲೆಯನ್ನು ತಿಳಿದುಕೊಂಡಂಥವರು, ಒಳ್ಳೆಯ ಇಂಜಿನಿಯರು, ಚೆನ್ನಾಗಿ ಇರುವಂಥವರನ್ನು ಹುಡುಕುತ್ತಾರೆ. ಈಗ ಮಾಡಿದಂಥದ್ದೆಲ್ಲವೂ ಕೂಡ ಹೈಲಿ ಟ್ಯಾಲೆಂಟೆಡ್. ಹಾಡುವವರು ಲೋಕದಲ್ಲಿ ಒಬ್ಬ ಒಳ್ಳೆಯ ಉತ್ತಮ ಗಾಯಕರನ್ನು ಹಾಡಿಸುತ್ತಾರೆ. ಬಾರಿಸುವಂಥವರು ಆತ್ಮವೂ ಇಲ್ಲ, ಯಾವುದೂ ಇಲ್ಲ, ಅವರು ಟ್ಯಾಲೆಂಟೆಡ್ ಅಷ್ಟೇನೆ, ಅವರನ್ನು ತಂದು ಬಾರಿಸುವುದಕ್ಕೆ ಹೇಳುತ್ತಾರೆ. ಈಗ ಹಾಡು ಕೇಳುವುದಕ್ಕೆ ಗ್ರ್ಯಾಂಡ್ ಆಗಿ ಇದೆ, ಕ್ವಾಲಿಟಿ ಆಗಿದೆ, ಸೂಪರ್ ಆಗಿದೆ, ಔಟ್ಪುಟ್ಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆದರೆ ಆ ಹಾಡೋ, ಆ ಸಂದೇಶವೋ ಅಥವಾ ಆ ಚಿತ್ರವೋ ಅವರಲ್ಲಿ ಏನನ್ನು ತೆಗೆಯುತ್ತಾರೋ ಅದು ಯಾವ ಆತ್ಮದೊಂದಿಗೂ ಇಲ್ಲ. ಅದು ಯಾವುದೇ ವಿಧವಾದಂಥ ಭಾವನೆಯನ್ನು ನಿಮ್ಮಲ್ಲಿ ತರುವುದಿಲ್ಲ. ಅಲ್ಲಿ ದೇವರ ಆತ್ಮನು ಏನನ್ನು ಮಾತನಾಡಲಿಲ್ಲ. ಆ ಸ್ಥಳದಲ್ಲಿ ಒಂದು ಬದಲಾವಣೆ ಬರಲಿಲ್ಲ. ನೀವೀಗ ಆ ಸ್ಥಳದಲ್ಲಿ ಬರುವಾಗ ದೇವಪುತ್ರರು ಮನುಷ್ಯ ಪುತ್ರಿಯರು ಇಬ್ಬರು ಕೂಡ ಸೇರುವಾಗ ಹುಟ್ಟುವಂಥದ್ದು ಹೇಗಿದೆ? ಪರಾಕ್ರಮಶಾಲಿ, ಸೂಪರ್ ಆಗಿದೆ, ಭಯಂಕರವಾದ ಸ್ಟ್ರಾಂಗ್ ಆದಂಥ ವಿಷಯ ಪ್ರಕಟವಾಗ್ತಿದೆ. ಹಾಗೆ ಚೆನ್ನಾಗಿ ಒಂದು ಒಳ್ಳೆಯ ಔಟ್ಪುಟ್ಟು. ಆದರೆ ಅದೇ ಸ್ಥಳದಲ್ಲಿ ಮರಿಯಳೊಂದಿಗೆ ಪರಿಶುದ್ಧಾತ್ಮನು ಸೇರುವಾಗ ಆಕೆಯಿಂದ ಹುಟ್ಟುವಂಥದ್ದು ಪರಿಶುದ್ಧವಾದದೆಂಬುದಾಗಿ ವಾಕ್ಯ ಹೇಳುತ್ತದೆ. ನಾನು ಹೇಳುವುದು ಅರ್ಥವಾಗ್ತಿದೆ ಎಂದುಕೊಳ್ಳುತ್ತೇನೆ. ಮಾಂಸದೊಂದಿಗೆ ಆತ್ಮವು ಸೇರುವಾಗ ಹುಟ್ಟುವಂಥದ್ದು ಬಲಿಷ್ಠವಾದದ್ದು, ಆದರೆ ಪರಿಶುದ್ಧದೊಂದಿಗೆ ಪರಿಶುದ್ಧ ಹುಟ್ಟುವಾಗ ಅದಿನ್ನೊಂದು ಪರಿಶುದ್ಧವಾಗೇ ಇರುತ್ತದೆ. ಈಗ ನಿಮ್ಮ ಹಾಡು, ಸಂಗೀತದಿಂದ, ನಿಮ್ಮ ಸಂದೇಶದಿಂದ ನೀವು ದೇವರಾತ್ಮನೊಂದಿಗೆ ಸೇರಿ ದೇವರಾತ್ಮನಿಂದ ನಡೆಸಲ್ಪಡುವಂಥ ಮನುಷ್ಯರೊಂದಿಗೆ ನೀವು ಸೇರುವಾಗ ಒಂದು ಔಟ್ಪುಟ್ ಬರುತ್ತದೆ. ಅದು ಎಂತಹ ಒಂದು ಔಟ್ಪುಟ್ ಆಗಿರುತ್ತದೆ? ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವಂಥ ಒಂದು ಔಟ್ಪುಟ್ ಆಗಿರುತ್ತದೆ. ಈಗ ನಿಮ್ಮ ಪ್ರಕಾರವಾಗಿ ಈ ಒಂದು ಕಾಲಘಟ್ಟ ನೋಹನ ಕಾಲಘಟ್ಟವಾಗಿರುವುದರಿಂದ ಅವ್ರೇನ್ ಮಾಡುತ್ತಾರೆ? ಮನುಷ್ಯ ಪುತ್ರಿಯರು ಚೆನ್ನಾಗಿ ಬಾರಿಸುತ್ತಾರೆ ರೀ, ಪರಿಶುದ್ಧಾತ್ಮ ಹೊಂದಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ಅವರು ಪರಿಶುದ್ಧಾತ್ಮ ಹೊಂದಿದ್ದಾರೆ ಎಂಬುದಾಗಿ ಹೇಳಕ್ಕಾಗಲ್ಲ.
ಸರಿ ರೀ, ಅವ್ರು ಚೆನ್ನಾಗಿ ಬಾರಿಸುತ್ತಾರಲ್ಲ, ಅವರು ಕ್ರೈಸ್ತರ ಒಂದು ಒಳ್ಳೆ ಆತ್ಮಿಕ ಸಭೆಯಲ್ಲಿದ್ದಾರಾ? ಇಲ್ಲ, ಅವ್ರು ಸಿನಿಮಾಗೂ ಬಾರಿಸುತ್ತಾರೆ. ಹಾಗಾದ್ರೆ ಅವ್ರನ್ನ ಯಾಕೆ ಕರ್ಕೊಂಡು ಬರ್ತೀರಾ? ಅವ್ರು ಸೂಪರ್ ಆಗಿ ಬಾರಿಸ್ತಾರೆ ರೀ. ಅವರಿಗೆ ಕ್ರೈಸ್ತ ಹೆಸರು ಇದೆ, ಆದ್ರೆ ಅವ್ರ ಆತ್ಮದಲ್ಲಿದ್ದಾರಾ? ಎಲ್ಲ ಕ್ರೈಸ್ತ ಹೆಸರು ಉಳ್ಳಂತವರು ಕ್ರೈಸ್ತರಲ್ಲ, ಪರಿಶುದ್ಧಾತ್ಮನನ್ನು ಹೊಂದಿದಂತವರೇ ಕ್ರೈಸ್ತರು. ಈಗ ನಮಗೆ ಬಾರಿಸುವಂಥದ್ದು ಮುಖ್ಯವಾ? ಆ ಬಾರಿಸುವಾಗ ಅದರಿಂದ ಪ್ರಕಟವಾಗುವಂತಹ ಪ್ರೆಸೆನ್ಸ್, ದೇವರ ಪ್ರಸನ್ನತೆ ಮುಖ್ಯವಾ? ದೇವರ ಪ್ರಸನ್ನತೆ ಎನ್ನುವಂಥದ್ದು ಒಂದು ಇಲ್ಲ ಅಂದ್ರೆ ನೀವು ಕ್ರೈಸ್ತರನ್ನೇ ಆರಿಸಿಕೊಳ್ಳೋದು ಬೇಡ. ಲೋಕದಲ್ಲಿರುವಂತಹ ಒಳ್ಳೆಯ ವ್ಯಕ್ತಿಗಳನ್ನು ಕರ್ಕೊಂಡು ಬನ್ನಿ, ಅವ್ರು ಕರ್ಕೊಂಡು ಬಂದು ಬಾರಿಸಿ. ಯಾಕಂದ್ರೆ ನಿಮಗೆ ಆ ಸ್ಥಳದಲ್ಲಿ ಏನು ಅವಶ್ಯವಿಲ್ಲ, ಅಭಿಷೇಕ ಅವಶ್ಯವಿಲ್ಲ. ಅಭಿಷೇಕನೇ ನಿಮಗೆ ಮುಖ್ಯ ಅಂದ್ರೆ ಚೆನ್ನಾಗಿ ಬಾರಿಸುವವನಿಗಿಂತಲೂ ಆತ್ಮನಿಂದ ತುಂಬಲ್ಪಟ್ಟವನೇ ಮುಖ್ಯ. ಒಂದು ವೇಳೆ ನಮ್ಮ ಹುಡುಗ ಅಷ್ಟು ಚೆನ್ನಾಗಿ ಬಾರಿಸಿದವನಾಗೇ ಇರುತ್ತಾನೆ, ಆದ್ರೆ ಅವನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಬಾರಿಸುತ್ತಾನೆ. ಅದನ್ನು ತೆಗೆದು ಯೂಸ್ ಮಾಡುವುದಕ್ಕೆ ದೇವರ ಆತ್ಮನು ಶಕ್ತರಾಗಿದ್ದಾರೆ. ದೇವರ ಆತ್ಮನು ಯಾವುದೇ ನುಣುಪು ಕಲ್ಲನ್ನು ಕೂಡ ತೆಗೆದು ಯೂಸ್ ಮಾಡುತ್ತಾರೆ. ಯಾವ ಕಲ್ಲನ್ನು ತೆಗೆದು ಯಾವ ಗೋಲಿಯಾತನ್ನು ಬೇಕಾದ್ರೂ ಬೀಳಿಸ್ತಾರೆ. ನೀವೇನಂದ್ಕೊಳ್ತೀರಾ ಗೊತ್ತಾ? ನಾವು ಈ ರೀತಿಯಾಗಿ ಒಂದು ವಿಡಿಯೋ ಹಾಕಿದ್ವಿ, ಅನೇಕರು ನೋಡಿದ್ರು. ಬಲಿಷ್ಠರು, ದೇವಪುತ್ರರು, ಮನುಷ್ಯ ಪುತ್ರಿಯರೊಂದಿಗೆ ಸೇರುವಾಗ ಬಲಿಷ್ಠರು ಹುಟ್ಟುತ್ತಾರೆ. ಹೌದು, ಚೆನ್ನಾಗಿ ನೋಡುತ್ತಾರೆ, ಹಣ ಬರುತ್ತದೆ, ಎಲ್ಲ ಓಕೆ. ಎಷ್ಟು ಜನ ಮನ ತಿರುಗಿದ್ದಾರೆ? ಹುಟ್ಟಿರುವಂಥದ್ದು ಪರಿಶುದ್ಧ ಉಳ್ಳದ್ದ? ಅದುವೇ ಮುಖ್ಯ. ಪೌಲನು ಈಗ ಸೆರೆಮನೆಯಲ್ಲಿದ್ದು ಒಂದು ಪತ್ರಿಕೆಯನ್ನು ಬರೆಯುತ್ತಾರೆ. ಎಫೆಸ ಪತ್ರಿಕೆ ಬರೆಯುತ್ತಾರೆ ಸೆರೆಮನೆಯಲ್ಲಿರುವಾಗ. ಅವರು ಬರೆದು ಅದನ್ನೊಬ್ಬರ ಕೈಲಿ ಕೊಟ್ಟು ಕಳಿಸ್ತಾರೆ. ಇದನ್ನು ತೆಗೆದುಕೊಂಡು ಹೋಗಿ ಎಫೆಸದಲ್ಲಿ ಓದು, ಇದನ್ನು ತೆಗೆದುಕೊಂಡು ಹೋಗಿ ಲವೋದಿಕೆಯಲ್ಲಿ ಓದು. ಎಷ್ಟು ಜನರಿಗೆ ಗೊತ್ತಾಗುತ್ತದೆ? ಎಷ್ಟು ಜನರಿಗೆ? ನಾನು ಇವತ್ತಿನ ಭಾಷೆಯಲ್ಲಿ ಹೇಳುತ್ತೇನೆ, ಕಂಟೆಂಟ್ ಅನ್ನು ಬರೆದು ಅಪ್ಲೋಡ್ ಮಾಡುವಂಥದ್ದು. ಇವತ್ತು ಇರುವಂತವರ ಭಾಷೆಯಲ್ಲಿ ಹೇಳುತ್ತೇನೆ, ಕಂಟೆಂಟ್ ಅನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡುವುದು. ಅದು ಎಷ್ಟು ಜನರಿಗೆ ಹೋಗುತ್ತದೆ? ತೆಗೆದುಕೊಂಡು ಹೋಗಿ ಒಂದು ಚರ್ಚಿಗೆ ಹೋಗುತ್ತದೆ, ಎಫೆಸ ಪಟ್ಟಣದಲ್ಲಿ ಇರುವಂತಹ ಅಲ್ಲಿರುವಂತ ಒಂದು ಸಭೆಗೆ ಹೋಗುತ್ತದೆ. ಕೊಟ್ಟು ಹೇಳುತ್ತಾರೆ, ಇದನ್ನು ಹಾಗೆ ಲವೋದಿಕೆಗೂ ಕೂಡ ಫಾರ್ವರ್ಡ್ ಮಾಡೋನ್ನುತ್ತಾರೆ ಅಷ್ಟೇನೆ. ಇವತ್ತು ಯೋಚನೆ ಮಾಡಿ ನೋಡಿ, ಅವರು ಬರೆದಂತಹ ಪತ್ರಿಕೆಗಳು ಆ ಎಫೆಸ ಸಭೆಗೆ ಮಾತ್ರವಲ್ಲ, ಆ ಲವೋದಿಕೆಯ ಸಭೆಗೆ ಮಾತ್ರವಲ್ಲ, ಇವತ್ತು ಲೋಕದಲ್ಲಿರುವಂತ 800 ಕೋಟಿ ಜನರಿಗೂ ಕೂಡ ಅದು ಆಶೀರ್ವಾದಕರವಾಗಿದೆ. ಅಷ್ಟು ದೂರ ಹೇಗೆ ಇದು ಫಾರ್ವರ್ಡ್ ಆಯಿತು? ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ನೋಡಿರಿ, ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಡಬ್ಬಿಂಗ್ ಮಾಡಿದ್ದಾರೆ. ಇವತ್ತಿನ ಲ್ಯಾಂಗ್ವೇಜ್ ಅಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ. ಎಷ್ಟೋ ಲ್ಯಾಂಗ್ವೇಜ್ಗಳಿಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅವರು ಸೆರೆಮನೆಯಲ್ಲಿ ಬರೆಯುವಾಗ ಅದನ್ನು ಯೋಚನೆ ಮಾಡಿರ್ತಾರ, ನಮ್ಮ ಪ್ರಾಡಕ್ಟ್ ಇಷ್ಟರ ಮಟ್ಟಿಗೆ ರೀಚ್ ಆಗುತ್ತದೆ ಅಂತ. ಯೇಸು ಕ್ರಿಸ್ತನು ಪ್ರಸಂಗ ಮಾಡುತ್ತಾರೆ ಗಲಿಲಾಯದಲ್ಲಿ. ಮತ್ತಾಯ 4ನೇ ಅಧ್ಯಾಯ ಹೇಳುತ್ತದೆ, ಅವರು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಪರಲೋಕ ರಾಜ್ಯ ಸಮೀಪವಾಗಿದೆ ಎಂದು ಪ್ರಸಂಗ ಮಾಡಿದ್ರು. ಮುಂದಿನ ವಾಕ್ಯ ಓದಿರಿ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಕಡೆಯ ವಾಕ್ಯ. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ. ಸಿರಿಯಾ ಅಂದ್ರೆ ಪಕ್ಕದ ದೇಶ, ಇಸ್ರಾಯೇಲ್ ಅಲ್ಲ, ಅದು ಬೇರೆ ದೇಶ. ಇಸ್ರಾಯೇಲ್ ಪಕ್ಕದಲ್ಲಿರುವಂತ ಇನ್ನೊಂದು ದೇಶ. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿತು. ಅದು ಹೇಗೆ ಹಬ್ಬಿತು? ಅದು ಹೇಗೆ ಹೋಯಿತು? ಮುಂದಿನ ವಾಕ್ಯ ಓದಿರಿ, ಅದರ ಮುಂದಿನ ವಾಕ್ಯ. ಮತ್ತು ಗಲಿಲಾಯ, ದೆಕಪೋಲಿ, ಯೆರೂಸಲೇಮ್, ಯೂದಾಯ ಎಂಬೀ ಸ್ಥಳಗಳಿಂದಲೂ ಯೋರ್ದಾನ್ ಹೊಳೆಯ ಆಚೆ ಕಡೆಯಿಂದಲೂ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ಅಲ್ಲಿಂದೆಲ್ಲ ಫಾಲೋಯರ್ಸ್. ಹಾಗಾದ್ರೆ ಇಷ್ಟು ಫಾಲೋವರ್ಸ್ ಯಾವ ರೀತಿಯಾಗಿ ಬಂದರು? ನಿಮ್ಮಿಂದ ದೇವರಾತ್ಮನು ಪ್ರಕಟವಾಗುವುದಾದರೆ, ದೇವರಾತ್ಮನು ಎಲ್ಲೆಲ್ಲೆಲ್ಲ ಹೋಗುತ್ತಾರೋ ಅಲ್ಲೆಲ್ಲೆಲ್ಲ ನಿಮ್ಮನ್ನು ಅವರು ಕೊಂಡು ಹೋಗುವುದಕ್ಕೆ ಶಕ್ತರಾಗಿದ್ದಾರೆ. ಇವತ್ತು ದೇವಪುತ್ರರು ಚೆನ್ನಾಗಿ ಆತ್ಮದಲ್ಲಿ ಉಳ್ಳಂತವ್ರೆ, ಅದರಲ್ಲಿ ಸಂದೇಹ ಇಲ್ಲ. ಸಭೆ ಆತ್ಮದಲ್ಲೇ ಇದೆ. ಆದರೆ ಸಭೆಗೇನು ಆಸೆ? ಇವತ್ತಿನ ಯಂಗ್ಸ್ಟರ್ಸ್ ಬರುತ್ತಾರೆ, ಅವರಿಗೆ ಕರ್ತನು ಕೊಟ್ಟಂತಹ ತಲಾಂತು, ಅವರಿಗೆ ಕರ್ತನು ಕೊಟ್ಟಂತಹ ಗಿಫ್ಟನ್ನು ಏನು ಮಾಡೋದಕ್ಕೆ ಬಯಸ್ತಾರೆ ಅಂದರೆ ಅದು ಒಂದು ಆಸೆ ಎಲ್ಲರಿಗೂ ಇರುತ್ತದೆ, ಸಂದೇಹವೇ ಇಲ್ಲ. ಅದನ್ನು ಕೊಂಡು ಹೋಗಿ ರೆಕಾರ್ಡ್ ಮಾಡಿ ಅಥವಾ ಮಾತನಾಡಿ ಜನರಿಗೆ ಹೋಗಿ ಕೊಡಬೇಕೆಂದು ಆಸೆ ಪಡುತ್ತಾರೆ. ಅದನ್ನು ಮಾಡಿ ನೆಕ್ಸ್ಟು ನಮ್ಮ ಹುಡುಗ ಮಾಡುವಂಥ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ವ್ಯೂಸ್. ಈಗ ಇರುವಂಥವ್ರಿಗೆ ಹೇಳುತ್ತೇನೆ, ಎಷ್ಟು ಜನ ನೋಡಿದ್ದಾರೆ? ಕೆಲವರು ಅದರಿಂದ ಬರುವಂಥ ವರಮಾನ ಬಯಸ್ತಾರೆ, ಕೆಲವರು ಬಯಸುವುದಿಲ್ಲ, ಆದರೆ ಇದನ್ನು ಬಯಸ್ತಾರೆ. ಎಷ್ಟು ಜನ ನೋಡಿದ್ದಾರೆ? ಎಷ್ಟು ಮಿಲಿಯನ್, ಎಷ್ಟು ಸಾವಿರ, ಎಷ್ಟು ಲಕ್ಷ, ಹಾಗೆ ನೋಡುತ್ತಾರೆ. ಇದು ಮಾಂಸದಲ್ಲಿ ಆಸೆ ಇರುವಂಥದ್ದು ಸಾಧಾರಣ, ಸಂದೇಹವೇ ಇಲ್ಲ. ಆದರೆ ಎಷ್ಟು ಜನ ಫಾಲೋ ಮಾಡುತ್ತಾರೆ, ಎಷ್ಟು ಜನ ಲೈಕ್ ಮಾಡುತ್ತಾರೆ, ಎಷ್ಟು ಜನ ಶೇರ್ ಮಾಡುತ್ತಾರೆ ಎನ್ನುವುದನ್ನು ಯೇಸು ಕ್ರಿಸ್ತನೋ ಅಪೊಸ್ತಲರೋ ಮಾಡುವುದಿಲ್ಲ. ಆತ್ಮದಲ್ಲಿರುವಂಥವರು ಮಾಡುವುದಿಲ್ಲ. ಯಾಕೆ ಗೊತ್ತಾ? ಅವರ ಪ್ರಕಾರ ಈ ಪ್ರಾಡಕ್ಟನ್ನು ಹೋಗಿ ಸೇರಿಸುವಂಥದ್ದು ನನ್ನ ಜವಾಬ್ದಾರಿ,
ಅದನ್ನು ಕೊಂಡು ಹೋಗುವಂತಹ ಜವಾಬ್ದಾರಿ ದೇವರಾತ್ಮನ ಕೈಯಲ್ಲಿದೆ. ಅದು ಸಿರಿಯಾ ದೇಶದಲ್ಲೆಲ್ಲ, ಯೋರ್ದಾನ್ ಆಚೆ ದಡ. ಸಿರಿಯಾ ಎನ್ನುವಂಥದ್ದು ನಾರ್ತು, ಯೋರ್ದಾನ್ ಎನ್ನುವಂಥದ್ದು ಸೌತು. ಅದು ಸೌತ್ ಅಲ್ಲಿ, ಈಸ್ಟ್ ಅಲ್ಲಿ ಲಾಸ್ಟು. ಈ ಕಡೆಯಿಂದ ಆ ಕಡೆಯಿಂದ ಎರಡು ಕಡೆಯಿಂದಲೂ ಕೂಡ ಜನರು ಬರುವಂತೆ ಮಾಡುವುದು ದೇವರಾತ್ಮನ ಕೆಲಸ. ಇವತ್ತು ಏನ್ ನಡೀತಾ ಇದೆ? ದೇವಪುತ್ರರು ಮನುಷ್ಯ ಪುತ್ರಿಯರೊಂದಿಗೆ ಸೇರುವಂಥದ್ದು. ಬಲಿಷ್ಠರಾಗಿ ಇರಬೇಕು, ಚೆನ್ನಾಗಿ ಹೋಗ್ಬೇಕು, ಮಿನಿಸ್ಟ್ರಿ ಚೆನ್ನಾಗಿ ಹೋಗ್ಬೇಕು. ಯಾಕೆ ಮಿನಿಸ್ಟ್ರಿ ಚೆನ್ನಾಗಿ ಹೋಗ್ಬೇಕು? ಮಿನಿಸ್ಟ್ರಿ ಯಾಕೆ ಚೆನ್ನಾಗಿ ಹೋಗ್ಬೇಕು? ಮಿನಿಸ್ಟ್ರಿ ಪರಿಶುದ್ಧವಾಗಿ ಹೋದರೆ ಸಾಕು. ಆ ಚೆನ್ನಾಗಿ ಹೋಗುವಂಥ ಕೆಲಸವನ್ನು ದೇವರು ಮಾಡ್ತಾರೆ. ಅಬ್ರಹಾಮನಿಗೆ ನಿನ್ನ ಹೆಸರನ್ನು ಪ್ರಖ್ಯಾತಿಗೊಳಿಸುವೆನೆಂದು ಹೇಳಿದ್ದು ದೇವರು. ನಾನು ಹೇಳಿದ್ದು ಅರ್ಥವಾಯ್ತಾ? ನಿನ್ನ ಹೆಸರನ್ನು ಪ್ರಖ್ಯಾತಿಪಡಿಸುತ್ತೇನೆಂದು ಹೇಳಿದ್ದು ದೇವರು. ಆದ್ರೆ ಈಗ ಹೇಳಿರಿ, ಅಬ್ರಹಾಮನ ಹೆಸರು ಅಬ್ರಹಾಮನಾದ ನಂತರ ಸತ್ಯವೇದದಲ್ಲಿ ಬೇರೆ ಯಾರಿಗಿದೆ? ಅವನ ಮಗ ಈಸಾಕನಿಗೆ. ಅಬ್ರಹಾಮನು ತನ್ನ ಇಬ್ಬರು ಮಕ್ಕಳಿಗೆ ಅಬ್ರಹಾಮ್ ಅಂತ ಹೆಸರಿಟ್ರ? ಇಲ್ಲ. ಯಾಕೋಬನಿಗೆ 12 ಮಕ್ಕಳು. ಯಾರಿಗಾದ್ರೂ ತಾತನ ಹೆಸರಿಟ್ರ? ಸಾಮಾನ್ಯವಾಗಿ ನಾವು ಇಡ್ತೇವಲ್ಲ, ಅಪ್ಪನ ಹೆಸರು ತಾತನ ಹೆಸರು, ಆ ರೀತಿ ಇಟ್ರ? ಇಲ್ಲ. ಆ 12 ಮಕ್ಕಳಿದ್ದಾರಲ್ಲ, ಅವ್ರು ಯಾರಾದ್ರೂ ಅವ್ರ ಮಕ್ಕಳಿಗೆ ಅಬ್ರಹಾಮ್ ಅಂತ ಹೆಸರಿಟ್ರ? ಎಲ್ಲೂ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಇಲ್ಲ. ಒಂದು ವೇಳೆ ಇರಬಹುದು ಯಾರಿಗಾದ್ರೂ, ನನಗೆ ಗೊತ್ತಿರೋ ಹಾಗಿಲ್ಲ. ಹಾಗಾದ್ರೆ ಹೆಸರು ಪ್ರಖ್ಯಾತಿ ಪಡಿಸುವುದಂದ್ರೆ ಏನರ್ಥ? ಹೆಸರು ಪ್ರಖ್ಯಾತಿ ಅಂದ್ರೆ ಏನರ್ಥ? ಅಬ್ರಹಾಮನಿಗೂ ದಾವಿದನಿಗೂ 1000 ವರ್ಷಗಳು. ನನಗೆ ಗೊತ್ತಿರುವ ಹಾಗೆ ಆ 1000 ವರ್ಷದಲ್ಲಿ ಯಾರಿಗೂ ಅಬ್ರಹಾಮ್ ಅಂತ ಹೆಸರಿಲ್ಲ. ದಾವಿದನಿಂದ ಯೇಸು ಕ್ರಿಸ್ತನವರೆಗೂ 1000 ವರ್ಷ, ಅದರಲ್ಲೂ ಯಾರಿಗೂ ಅಬ್ರಹಾಮ್ ಅಂತ ಹೆಸರಿಲ್ಲ. ಆದರೆ ಕರ್ತನು ಅಬ್ರಹಾಮನ್ ನೋಡಿ ಹೇಳುತ್ತಾರೆ, ನಿನ್ನ ಹೆಸರನ್ನು ಪ್ರಖ್ಯಾತಿಗೊಳಿಸುವೆನು. ಹಾಗಾದ್ರೆ ಏನು ಪ್ರಖ್ಯಾತಿಗೊಳಿಸುವಂಥದ್ದು? ನಿನ್ನ ಹೆಸರು ಪ್ರಖ್ಯಾತಿಗೊಳಿಸುವುದಂದ್ರೆ ಏನು? ಅದರ ಕುರಿತಾಗಿ ಸ್ವಲ್ಪ ಧ್ಯಾನಿಸಿ ನೋಡಿರಿ. ಇವತ್ತು ನಾವು ಅಬ್ರಹಾಮ್ ಎಂಬುದಾಗಿ ಅನೇಕರಿಗೆ ಹೆಸರಿಡ್ತೇವೆ, ಅನೇಕರು ನಾವು ಅಬ್ರಹಾಮ್ ಅಂತ ಹೆಸರಿಡ್ತೇವೆ. ಆದರೆ ನಿಜವಾಗ್ಲೂ ಹೆಸರು ಪ್ರಖ್ಯಾತಿಗೊಳಿಸುವುದಂದ್ರೆ ಏನು ಗೊತ್ತಾ? ಪ್ರಕಟಣೆಯ ಪುಸ್ತಕ ಹೇಳುತ್ತದೆ, ನಾನು ನಿನ್ನ ಹೆಸರನ್ನು ತಂದೆಯ ಮುಂದೆ ಹೇಳುವೆನು. ಹೆಸರು ಪ್ರಖ್ಯಾತಿ ಅಂದರೆ ಏನು? ಇಲ್ಲಿ ನಿಮ್ಮ ಹೆಸರು ಪ್ರಖ್ಯಾತಿಗೊಳಿಸುವುದಲ್ಲ. ಪರಲೋಕದಲ್ಲಿ 1000 ದೇವಭಕ್ತರ ಮುಂಭಾಗದಲ್ಲಿ, 1000 ದೇವದೂತರುಗಳ ಮುಂಭಾಗದಲ್ಲಿ, ಪರಿಶುದ್ಧನಾದ ದೇವರ ಮುಂಭಾಗದಲ್ಲಿ ನಿನ್ನ ಹೆಸರನ್ನು ನಾನು ಪ್ರಖ್ಯಾತಿಗೊಳಿಸುವೆನು. ಇದುವೇ ಕರ್ತನು ಕೊಡುವಂತಹ ಪರಲೋಕದ ಆಶೀರ್ವಾದ. ಇವತ್ತು ಸೈತಾನನು ದೇವಪುತ್ರರನ್ನು ಮನುಷ್ಯ ಪುತ್ರಿಯರೊಂದಿಗೆ ಸೇರಿಸಿ, ನಿನ್ನ ಹೆಸರು ಇಲ್ಲಿ ಪ್ರಖ್ಯಾತಿಗೊಳ್ಳಬೇಕು, ನಿನ್ನ ಮಿನಿಸ್ಟ್ರಿ ಇಲ್ಲಿ ಬೆಳೆಯಬೇಕು. ಯೋಚನೆ ಮಾಡಿ ನೋಡಿ, ಎಷ್ಟು ಮಿನಿಸ್ಟ್ರೀಸ್ ಒಂದು 50 ವರ್ಷ ಹಿಂದೆ ಇದ್ದಂಥದ್ದು ಈಗಿದೆ. ಎಷ್ಟು ದೇವಸೇವಕರು ಬಲವಾಗಿ ಉಪಯೋಗಿಸಲ್ಪಟ್ಟವರ ಹೆಸರು ಇವತ್ತಿದೆ, ಅದಿಲ್ಲ ತಾನೆ? ಎಷ್ಟೋ ಹೆಸರು ಕಾಣದೆ ಹೋಗಿದೆ. ಕೆಲವು ಹೆಸರುಗಳನ್ನು ನಾವು ಹೇಳುತ್ತೇವೆ. ರಿಚರ್ಡ್ ಉಂಬ್ರಂಡ್ ಅವರ ಹೆಸರು ಹೇಳುತ್ತೇವೆ. ಅವರು ಕಮ್ಯುನಿಸಂ ದೇಶದಲ್ಲಿ ಅಷ್ಟರ ಮಟ್ಟಿಗೆ ಹಿಂಸೆಯನ್ನು, ಅಷ್ಟರ ಮಟ್ಟಿಗೆ ಅವರು ಪಾಡನ್ನು ಅನುಭವಿಸಿದರು ಎಂಬುದಾಗಿ. ಆದರೆ ಅವರೊಂದಿಗೆ ಸತ್ತವರ ಹೆಸರು ನಿಮಗೆ ನೆನಪಿದೆಯಾ? ಇಲ್ಲ ಅಲ್ವಾ? ಯಾರ ಹೆಸರು ನಮಗೆ ನೆನಪಿಗಿಲ್ಲ, ಯಾರ್ಯಾರೆಲ್ಲ ಸತ್ರು ಅಂತ ಗೊತ್ತಿಲ್ಲ. ಆದ್ರಿಂದ ಅವರ ಹೆಸರು ಮರೆತು ಹೋಗಲಾಯಿತಾ? ಅವರ ಹೆಸರು ಪರಲೋಕದಲ್ಲಿ ಬರುವುದಿಲ್ವಾ ಅಂದರೆ ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿದೆ. ಅವರ ಹೆಸರನ್ನು ಪರಲೋಕದಲ್ಲಿ ದೇವರು ಹೇಳುತ್ತಾರೆ. ನಮಗೆ ಇಲ್ಲಿ ಹೆಚ್ಚಿಸಲ್ಪಡಬೇಕು. ಇದುವೇ ಬಲಿಷ್ಠರು, ದೇವಪುತ್ರರು. ನಾವೇನು ಬಯಸ್ತೇವೆ? ನಮ್ಮ ಹೆಸರು ಇಲ್ಲಿ ಪ್ರಖ್ಯಾತಿಗೊಳ್ಳಬೇಕು. ನಾನು ಈಗಲೂ ಹೇಳುತ್ತೇನೆ, ನಿಮ್ಮ ಹೆಸರನ್ನು ಪ್ರಖ್ಯಾತಿಗೊಳಿಸಬೇಕೆಂಬುದಾಗಿ ದೇವರು ತೀರ್ಮಾನಿಸಿದ್ರು ಅಂದರೆ ಅದನ್ನು ಭೂಮಿಯಲ್ಲೂ ಪ್ರಖ್ಯಾತಿಗೊಳಿಸಲು ಅವರು ಶಕ್ತರಾಗಿದ್ದಾರೆ. ಆದರೆ ನೀವು ನಾನು ಅದಕ್ಕೆ ಸಂಬಂಧಪಟ್ಟವರಲ್ಲ. ನೀವು ನಾನು ದೇವಪುತ್ರರು ಮನುಷ್ಯ ಪುತ್ರಿಯರೊಂದಿಗೆ ನಾವು ಸೇರಬಾರದು. ಲೋಕದವರೊಂದಿಗೆ ಸೇರಿ ಅವರ ಹಾಗೆ ನಾನು ಕೂಡ ಆಗಬೇಕು. ಅವರು ಸಂಪಾದಿಸುವ ಹಾಗೆ ನಾನು ಸಂಪಾದಿಸಬೇಕು, ಅವರು ಘನತೆ ಹೊಂದುವ ಹಾಗೆ ನಾನು ಹೊಂದಬೇಕು. ಇಲ್ಲ ರೀ, ನಾವು ನಾವೆಯೊಳಗೆ ಹೋಗುವಂತಹ ಗುಂಪು. ಈ ಮನುಷ್ಯ ಪುತ್ರಿಯರು ನಾಶವಾಗುವಂತಹ ಗುಂಪು. ನೀವು ವಿಧೇಯರಾಗದವರಾಗಿ ಇದ್ದು, ಬಲಿಷ್ಠರಾಗಿ ಇದ್ದು ಆ ಸ್ಥಳದಲ್ಲಿ ನೋಡಿರಿ. ಹೆಸರುಗೊಂಡಂತವರಾದಂಥ ಆ 4ನೇ ವಾಕ್ಯದಲ್ಲಿ ಓದಿರಿ. ಪೂರ್ವದಲ್ಲಿ ಹೆಸರುಗೊಂಡಂತಹ ಪರಾಕ್ರಮಶಾಲಿಗಳು ಇವರೇ. ಹಾಗಾದ್ರೆ ಅವರು ಒಳ್ಳೆಯ ಹೆಸರುವಾಸಿಯಾದಂಥವರಾಗಿದ್ದಾರೆ. ಅವತ್ತು ನೋಹನ ಕಾಲದಲ್ಲಿ ಇದ್ದಂಥವ್ರಿಗೆಲ್ಲ ಒಳ್ಳೆಯ ಹೆಸರು. ಎಲ್ಲ ಜ್ಞಾನಿಗಳು, ತತ್ವಜ್ಞಾನಿ, ಫಿಲಾಸಫರ್, ಬಹಳ ದೊಡ್ಡ ಕ್ರೀಡಾಪಟು, ಬಹಳ ದೊಡ್ಡ ವಿಜ್ಞಾನಿ, ನೋಬೆಲ್ ಪ್ರೈಸನ್ನು ತೆಗೆದುಕೊಂಡವರು, ಬಹಳ ದೊಡ್ಡ ಬಿಲ್ಲಿನ ವಿದ್ಯೆ ವೀರರು, ಓಟಗಾರರು, ಶ್ರೇಷ್ಠ ನಾಯಕ, ಶ್ರೇಷ್ಠ ನಾಯಕಿ, ಆಮೇಲೆ ಏನ್ ಬೇಕಾದ್ರೂ ಇರಲಿ, ಅವರು ಪೂರ್ವದಲ್ಲಿ ಹೆಸರುಗೊಂಡಂಥವರು. ಆದರೆ ಸತ್ಯವೇದ ಹೇಳುತ್ತದೆ, ಅವರು ಅವಿಧೇಯರಾದಂತಹ ಆತ್ಮಗಳು. ಅವರಿಗೆ ಒಂದೇ ಹೆಸರು, ಅವಿಧೇಯವುಳ್ಳ ಆತ್ಮಗಳು. ಆದರೆ ಆ ನಾವೆಯೊಳಗೆ 8 ಜನರು ಹೋದ್ರಲ್ವಾ, ಇವರು ಪೂರ್ವದಲ್ಲಿ ಹೆಸರುಗೊಂಡಂಥವರಲ್ಲ, ಬಲಿಷ್ಠರಾದವರಲ್ಲ. ಆದರೆ ಒಂದು ಮಾತ್ರ ಗೊತ್ತು, ಇವರು ವಿಧೇಯರಾದಂಥವರು, ಇವರು ಸಂರಕ್ಷಿಸಲ್ಪಡುವಂಥವರು, ಇವರು ರಕ್ಷಿಸಲ್ಪಡುವಂಥವರು.
ಅದುವೇ ನೀವು ನಾನು. ಇವತ್ತು ಒಂದು ಗುಂಪು ಸಭೆಯಲ್ಲಿ ಲೋಕದಲ್ಲಿ ಹೆಸರು ಪ್ರಖ್ಯಾತಿ ಹೊಂದಬೇಕಂತ ಬಯಸ್ತಿದೆ, ಹೆಸರುವಾಸಿಯಾಗಿರಬೇಕಂತ ಬಯಸ್ತಿದೆ, ಹೇಗಾದ್ರೂ ಘನತೆ ಹೊಂದಬೇಕು. ನಾವು ಜೀವಿಸುವಷ್ಟರಲ್ಲಿ ಏನಂತ ಹೊಗಳಿಕೆ ಪ್ರಸಿದ್ಧಿಯನ್ನು ಪಡೆಯುತ್ತೀರಿ ಯೋಚನೆ ಮಾಡಿ ನೋಡಿ. ನನ್ನ ಕಾಲದಲ್ಲಿ ನಾನು ಹೇಳುತ್ತೇನೆ, ನಾನು ಯೌವನ ಪ್ರಾಯದಲ್ಲಿ ಇರುವಾಗ ಅನೇಕ ಕ್ರಿಕೆಟಿಗರ ಹೆಸರು ಹಾಗೆ ಅಚ್ಚೆ ಹಾಕಿಸ್ಕೊಳ್ತಾರೆ, ಅವ್ರ ಹಿಂದೆ ಓಡುತ್ತಾರೆ, ಅವರಿಂದಲೇ ಅಲೆದಾಡುತ್ತಾರೆ. ನಾವು ಕೂಡ ಅಲೆದಿದ್ದೇವೆ ಕೆಲವು ಕ್ರಿಕೆಟಿಗರ ಹಿಂದೆ. ಹಾಗಿರುತ್ತೇವೆ. ಬೆಳಗ್ಗೆ 9 ಗಂಟೆಗೆ ಕ್ರಿಕೆಟ್ ಆರಂಭವಾಗುತ್ತದೆ, ಸಾಯಂಕಾಲ 5:05 ಮುಗಿಯುತ್ತದೆ. ಬೆಳಗಿಂದ ಸಾಯಂಕಾಲದವರೆಗೂ ಕೂತಿರುತ್ತೇವೆ, ಯಾವ ಕೆಲಸ ಮಾಡೋದಿಲ್ಲ. ಅದು ಆರಂಭವಾಗಿ ರಿಸಲ್ಟ್ ಬಂದು ಮುಗಿಯುವ ತನಕ ಹಾಗೆ ಕೂತಿರುತ್ತೇವೆ. ಆ ಕ್ರಿಕೆಟ್ ಪ್ಲೇಯರ್ ಹೆಸರಲ್ಲಿ ಟೀಮು, ಅವರ ಹೆಸರಿನಲ್ಲಿ ಟಿ ಶರ್ಟ್ ಮಾಡಿಸೋದು, ಅವರ ಹೆಸರಲ್ಲಿ ಕಾರ್ಡು, ಅದನ್ನು ತೆಗೆದುಕೊಳ್ಳುತ್ತೇವೆ. ಇವತ್ತು ಏನಾಯಿತು? ಅದೇ ರೀತಿಯಾಗಿ ಸಿನಿಮಾ ನಾಯಕರ ಹೆಸರು, ಹಿನ್ನೆಲೆ ಗಾಯಕರ ಹೆಸರು ಎಲ್ಲ ಇಟ್ಕೊಂಡಿದ್ದು. ಇವತ್ತೇನಾಯಿತು? ಅವರು ಮರೆತು ಹೋಗಲ್ಪಟ್ಟರು. ಯಾರಾದರೂ ಒಬ್ಬರು ನೆನಪಿಸಿಕೊಂಡು ಹೇಳುತ್ತಾರೆ, ಅವತ್ತು ಈ ರೀತಿಯಾಗಿ ಒಬ್ಬರು ಒಳ್ಳೆಯ ವ್ಯಕ್ತಿ ಇದ್ರು, ಅವತ್ತು ಚೆನ್ನಾಗಿ ಒಬ್ಬರು ಆಡಿದ್ರು, ಅವತ್ತು ಚೆನ್ನಾಗಿ ಆಟ ಆಡಿದ್ರು, ಅಷ್ಟೇ ಇರುತ್ತದೆ. ಆದರೆ ನೀವು ಹಾಗೂ ನಾನು ಈ ಮನುಷ್ಯರುಗಳ ಮಧ್ಯದಲ್ಲಿ ಹೆಸರುಗೊಂಡಂತವರಾಗಿರೋದಿಲ್ಲ, ಬಲಿಷ್ಠರಾಗಿ ಇರುವುದಿಲ್ಲ. ಆದರೆ ಪರಲೋಕದಲ್ಲಿ ತಂದೆಯಾದ ದೇವರ ಮುಂಭಾಗದಲ್ಲಿ ಜೀವಬಾಧ್ಯರ ಪುಸ್ತಕದಲ್ಲಿ ಹೆಸರು ಬರೆಯಲ್ಪಟ್ಟವರಾಗಿ ಬಲಿಷ್ಠರಾಗಿ ನಾವಲ್ಲಿರುತ್ತೇವೆ. ಹಲ್ಲೆಲೂಯ. ಹಾಗಾದ್ರೆ ಇವತ್ತು ನಾವೇ ಒಳಗೆ ಹೋಗುವಂತ ಗುಂಪು ಇದರ ಮೇಲೆ ಆಸೆ ಪಡೋದಿಲ್ಲ. ನಾವೇ ಒಳಗೆ ಹೋಗುವಂತ ಗುಂಪಿಗೆ ಇದರ ಕುರಿತು ಚಿಂತೆ ಇಲ್ಲ. ಇಲ್ಲಿ ನಾವು ಹೆಚ್ಚಿಸಲ್ಪಟ್ಟರೂ ಸರಿ, ಹೆಚ್ಚಿಸಲ್ಪಡದೇ ಇದ್ದರೂ ಸರಿ, ಇಲ್ಲಿ ನನ್ನ ಹೆಸರು ಆಚೆ ಗೊತ್ತಾದರೂ ಸರಿ, ಗೊತ್ತಾಗದೇ ಇದ್ದರೂ ಕೂಡ ಸರಿ, ಇಲ್ಲಿ ಯಾರಾದರೂ ನನ್ನನ್ನು ಬಲಿಷ್ಠ ಎಂಬುದಾಗಿ ಹೇಳಿದರೂ ಸರಿ, ಆ ರೀತಿಯಾಗಿ ಹೇಳದೇ ಇದ್ದರೂ ಸರಿ, ಒಂದು ಮಾತ್ರ ನಿಶ್ಚಯ, ನಾನು ನಾವೆಯೊಳಗೆ ಪ್ರವೇಶಿಸುವವನು. ಒಂದು ದಿನ ಬರುತ್ತದೆ, ದೇವರು ನನ್ನ ಹೆಸರು ಹೇಳುತ್ತಾರೆ. ಇವತ್ತು ಈ ರೀತಿಯಾಗಿ ಬಲಿಷ್ಠರಾಗಿ ಮಾರ್ಪಡುವುದಕ್ಕೋಸ್ಕರವಾಗಿ ಈ ಲೋಕದ ಮನುಷ್ಯ ಪೌತ್ರಿಯರೊಂದಿಗೆ ದೇವ ಜನರು ಸೇರುತ್ತಾ ಇದ್ದಾರೆ. ಸಭೆಯನ್ನು ನೋಡುತ್ತೇವೆ, ಇಲ್ಲಿ ಹೆಸರು ಪಡೆಯಬೇಕು. ಆ ದೇವ ಜನರು ಮನುಷ್ಯ ಪುತ್ರಿಯರೊಂದಿಗೆ ಸೇರಿದ ಹಾಗೆ ಇವರು ಕೂಡ ಲೋಕದವರೊಂದಿಗೆ ಅಲ್ಲಿ ಹೆಸರು ಪ್ರಖ್ಯಾತಿ ಹೊಂದಬೇಕು, ಬಲಿಷ್ಠರಾಗಬೇಕೆನ್ನುವಂತ ಆಸೆ ಇವರ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಇವರು ಅವಿಧೇಯ ಉಳ್ಳಂತಹ ಆತ್ಮಗಳು. ಒಂದು ದಿನ ಇವರು ಜಲಪ್ರಳಯದಲ್ಲಿ ನಾಶವಾಗಿ ಹೋಗುತ್ತಾರೆ. ಆದರೆ ಇದು ಯಾವುದರ ಕುರಿತಾಗಿ ಚಿಂತಿಸದೆ ಒಬ್ಬನೇ ಒಬ್ಬನು ಮಾತ್ರ ತನ್ನ ಕುಟುಂಬದೊಂದಿಗೆ ಕೆಲಸ ಮಾಡುತ್ತಿದ್ದ. ಅವನು ಅದರ ಕುರಿತು ಮಾತಾಡುತ್ತಿದ್ದ. ಸುನೀತೆಯನ್ನು ಸಾರುತ್ತಿದ್ದಂತ ನೋಹ, ಅವನ ಕುರಿತು ವಾಕ್ಯ ಹೇಳುತ್ತದೆ, ಕೆಲವರಾಗಿದ್ದಂಥ 8 ಜನ ಮಾತ್ರ ಸಂರಕ್ಷಿಸಲ್ಪಟ್ಟರು. ಹಾಲೆಲೂಯ. ಇದುವೇ ದೇವರು ನಿಮಗೂ ನನಗೂ ಇಟ್ಟಿರುವಂತಹ ಮೊದಲನೇ ವಿಷಯ. ದಯವಿಟ್ಟು ನಾನು ಮುಂದಿನ ವಿಷಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಹೇಳುತ್ತೇನೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಈ ಲೋಕದ ಮನುಷ್ಯರ ಹಾಗೆ ಹೆಸರು ಪಡೆಯಬೇಕು, ಪ್ರಖ್ಯಾತಿ ಹೊಂದಬೇಕು, ಇಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಬಲಿಷ್ಠರಾಗಿರಬೇಕು, ಇದರ ಕುರಿತು ಯೋಚನೆ ಮಾಡಬೇಡಿ. ಇಲ್ಲಿ ನಿಮ್ಮನ್ನು ನನ್ನನ್ನು ಅವರು ಬರುವ ತನಕ ಭದ್ರವಾಗಿ ಕಾಪಾಡುವುದಕ್ಕೆ ದೇವರು ಸಾಕಾದವರಾಗಿದ್ದಾರೆ. ನೀವು ಇಲ್ಲಿ ಪ್ರಖ್ಯಾತಿ ಹೊಂದುವುದಕ್ಕಿಂತಲೂ ಅಳಿದು ಹೋಗುವಂಥ ಲೋಕ, ಅಳಿದು ಹೋಗುವಂತ ಮನುಷ್ಯರು, ಇವರ ಮಧ್ಯದಲ್ಲೇ ನೀವು ಪ್ರಖ್ಯಾತಿ ಹೊಂದಿದವರಾಗಿ ಇದ್ರಿ ಅಂದ್ರೆ ಒಂದು ಕಾಲಘಟ್ಟದಲ್ಲಿ ಇಲ್ಲದೆ ಹೋಗುತ್ತೀರಾ. ನೋಡಿರಿ, 4000 ವರ್ಷಗಳಿಂದ ಐಗುಪ್ತದಲ್ಲಿ ಎಷ್ಟು ದೊಡ್ಡ ಸಾಮ್ರಾಜ್ಯ ಇತ್ತು, ಇವತ್ತಿಲ್ಲ. ಅವರ ಹೆಸರು ಮರೆಯಾಗಿ ಹೋಯಿತು, ಯಾರಿಗೂ ಆ ಹೆಸರಿಟ್ಟಿಲ್ಲ. ಅಲೆಕ್ಸಾಂಡರ್ ಎಷ್ಟು ದೊಡ್ಡ ರಾಜ, ಲೋಕದಲ್ಲಿ 70% ಅವನ ಕೈಲಿತ್ತಂತೆ. ಇವತ್ತು ಅವನ ಸಂತತಿಗೆ ಏನು ಕೂಡ ಇಲ್ಲ. ಆದರೆ ನಿಮಗೂ ನನಗೊಂದು ನಿಶ್ಚಯ ಇದೆ, ನಾನು ನಿತ್ಯವಾಗಿ ಪರಲೋಕದಲ್ಲಿ ಇರುತ್ತೇನೆ. ಹಲ್ಲೆಲೂಯ. ಆ ನಿಶ್ಚಯಕ್ಕಾಗಿ ನೀವು ಓಡಬೇಕು. ಈ ಅಳಿದು ಹೋಗುವಂತ ಲೋಕ, ಅಳಿದು ಹೋಗುವಂತ ಮನುಷ್ಯರು, ಅಳಿದು ಹೋಗುವಂತ ಹೊಗಳಿಕೆ, ಇವರ ಮಧ್ಯದಲ್ಲಿ ನಾನು ಕೂಡ ಒಬ್ಬನಾಗಿರಬೇಕೆಂಬುದಾಗಿ ನೀವು ನೆನೆಸಬೇಡ್ರಿ. ಅಳಿಯದೇ ಇರುವಂತ ದೇಶದಲ್ಲಿ, ಅಳಿಯದೇ ಇರುವಂತ ದೇವರ ಮುಂದೆ, ಅಳಿಯದೇ ಇರುವಂತ ಒಂದು ಕಿರೀಟವನ್ನು ಹಾಕಿಕೊಂಡು ಅಳಿವೇ ಇಲ್ಲದೆ ನಾವು ಜೀವಿಸಲಿದ್ದೇವೆ. ಅದಕ್ಕೆ ನಾವು ಬರಬೇಕೆಂದು ಆಸೆ ಪಡಿ. ಹಾಲೆಲೂಯ. ಇದುವೇ ಆ ಕೆಲವರಾಗಿದ್ದಂಥ 8 ಜನರಲ್ಲಿದ್ದಂಥ ಫಸ್ಟ್ ವಿಷಯ. ಆದ್ದರಿಂದಲೇ ಅವರು ನಾವೆಯೊಳಗೆ ಹೋದರು, ಈ ಲೋಕದವರೊಂದಿಗೆ ಅವರು ಸೇರಲಿಲ್ಲ. ಎರಡನೆಯದಾಗಿ ಓದಿರಿ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ ಕಡೆಯ ವಾಕ್ಯ 22ನೇ ವಾಕ್ಯ ಓದಿರಿ. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ನೋಹನಿಗೆ ದೇವರು ಒಂದು ದೊಡ್ಡ ಕೆಲಸವನ್ನು ದೇವರು ಕೊಡುತ್ತಾರೆ, ಗ್ಲೋಬಲ್ ವಿಷನ್. ಲೋಕದಲ್ಲಿರುವಂಥ ಎಲ್ಲ ಭೂ ಜೀವ ಜಂತುಗಳನ್ನು ಕಾಪಾಡಬೇಕಂತ ಜೋಡಿಯಾಗಿ ಅವನ ಹತ್ರ ಬರುತ್ತದೆ. ಈಗೋ ನಾನು ಮಾಡಲಿದ್ದೇನೆ ಒಂದು ಬಹಳ ದೊಡ್ಡದಾದ ಪ್ರಾಜೆಕ್ಟ್, ಅಥವಾ ಈ ರೀತಿ ಹೇಳ್ಬೋದು ದರ್ಶನ, ಅಥವಾ ಒಂದು ದೊಡ್ಡ ಕರುವಿಕೆ, ಅಥವಾ ಬಹಳ ದೊಡ್ಡ ಸೇವೆ ನೋಹನಿಗೆ ಕೊಡಲಾಗುತ್ತದೆ. ಇದನ್ನು ನೋಹನಿಗೆ ದೇವರು ಕರೆದು ಹೇಳುತ್ತಾರೆ. ಯೋಚನೆ ಮಾಡಿ ನೋಡಿ, 300 ಮೊಳ ಉದ್ದ, 30 ಮೊಳ ಎತ್ತರ, 50 ಮೊಳ ಅಗಲ. ಲೋಕದಲ್ಲಿರುವಂಥ ಎಲ್ಲ ಜೀವರಾಶಿಗಳು ಒಳಗೆ ಬರುತ್ತವೆ. ಅವುಗಳಿಗೆ ಆಹಾರ ಹಾಕಬೇಕು. ಎಷ್ಟು ದಿನ ಅಂತ ಗೊತ್ತಿಲ್ಲ, ಯಾಕಂದ್ರೆ ಜಲಪ್ರಳಯ ಯಾವಾಗ ಆರಂಭವಾಗುತ್ತದೆ ಮುಗಿಯುತ್ತದೆ ಅಂತ ದೇವರಿಗೆ ಗೊತ್ತು, ನೋಹನಿಗೆ ಗೊತ್ತಿಲ್ಲ. ಆಹಾರ ಒಳಗೆ ಇಟ್ಕೋ ಅಪ್ಪ.
ಇಟ್ಕೊಂಡೆ ದೇವರೇ, ಎಷ್ಟು ಇಟ್ಕೊಳ್ಳೋದು? ಇಟ್ಕೋ. ಲೋಕದಲ್ಲಿರುವಂಥ ಎಲ್ಲ ಜೀವರಾಶಿ ಬರುತ್ತದೆ, ಎಲ್ಲದಕ್ಕೂ ಆಹಾರ ಸಿದ್ಧ ಮಾಡು. ಇದು ದೇವರೇ, ಹೇಗೆ ಇದು ಪ್ರಾಸೆಸ್? ಲೋಕದಲ್ಲಿರುವಂಥ ಎಲ್ಲ ಒಳಗೆ ಬರುತ್ತದೆ. ಮೊದಲು ಅಷ್ಟು ದೊಡ್ಡ ನಾವೆಯನ್ನು ಕಟ್ಟಬೇಕು, ಮೊದಲು ಕಟ್ಟಬೇಕು. ಅವ್ರು ಹೇಳಿದಂಥ ಎತ್ತರ, ಉದ್ದ, ಅಗಲ, ಅವ್ರು ಹೇಳಿದಂಥ ಡೈಮೆನ್ಷನ್ ಎಲ್ಲವನ್ನು ಕೂಡ ಸೇರಿ ಕಟ್ಟಬೇಕು. ಎರಡನೆಯದಾಗಿ ಎಲ್ಲ ಒಳಗೆ ಬರುತ್ತದೆ, ಅದಕ್ಕೆ ಬೇಕಾದ ಆಹಾರ ಸಿದ್ಧ ಮಾಡು. ಸರಿ, ಆನಂತರ ಎಲ್ಲ ಒಳಗೆ ಬರುತ್ತದೆ, ಸೇರಿಸಿಕೊ ನಿನ್ನ ಹತ್ರ. ಇದರಲ್ಲಿ ಏನಿದೆ? ಈಗ ನೀವು ಸ್ವಲ್ಪ ಆಳವಾಗಿ ಇದನ್ನು ಯೋಚನೆ ಮಾಡಿ ನೋಡಿ. ನೀವೀಗ ನೋಡುತ್ತೀರಲ್ವಾ, ಅನೇಕ ಜೀವರಾಶಿಗಳನ್ನು ನೋಡುತ್ತೀರಲ್ವಾ? ನಿಮಗೆ ಇಷ್ಟವಾದದಕ್ಕಿಂತ ಇಷ್ಟವಾಗದೇ ಇರುವಂಥದ್ದು ಅನೇಕ ಇರುತ್ತದೆ, ಹೌದಾ ಇಲ್ವಾ? ಇಷ್ಟವಾದದಕ್ಕಿಂತ ಇಷ್ಟವಾಗದೇ ಇರುವಂಥದ್ದು ಅನೇಕ ಇರುತ್ತದೆ. ನಿಮಗೆ ಮನೆಯಲ್ಲಿ ಸಾಕುವುದಕ್ಕೆ ಕುರಿ ಇಷ್ಟ, ದನ ಇಷ್ಟ, ಬೆಕ್ಕು, ನಾಯಿ ಸಾಕ್ತೀರಾ. ಸ್ವಲ್ಪ ಇಷ್ಟೇ ಸಾಕುತ್ತೇವೆ, ಬಹುತೇಕ ಹೀಗೆ ಮಾಡುತ್ತೇವೆ. ಕೆಲವರು ಇದಕ್ಕಿಂತ ಏನಾದರೂ 1-2 ಎಕ್ಸ್ಟ್ರಾ ಮಾಡುತ್ತಾರೆ, ಬೇರೆ ಜೀವಿಗಳನ್ನು ಸಾಕ್ತಾರೆ. ನಿಮಗೆ ಮುಳ್ಳಂದಿ ಸಾಕೋದಕ್ಕೆ ಇಷ್ಟನಾ? ಮುಳ್ಳಂದಿ ಸಾಕೋಕೆ ಇಷ್ಟನಾ? ಇಷ್ಟ ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಏಡಿಕಾಯಿ, ಆವುರಾಣಿ, ಈ ರೀತಿಯಾದದ್ದು ಇಷ್ಟವಿಲ್ವಾ? ಅದೇ ರೀತಿ ಕಾಡಿನಲ್ಲಿರುವಂಥ ಹಾವು ಇಷ್ಟ ಇಲ್ವಾ? ಅಥವಾ ಅಸಹ್ಯವಾದಂಥ ಮೃಗಗಳಿದೆ ಅಲ್ವಾ? ಕೆಲವು ಅಸಹ್ಯವಾದ ಮೃಗಗಳು, ಅವು ನೋಡುವುದಕ್ಕೆ ಬಹಳ ವಿಕಾರವಾಗಿ ಇರುತ್ತದೆ, ನಮಗಿಷ್ಟವಾಗಲ್ಲ. ಆ ರೀತಿಯಾದ ಮೃಗಗಳನ್ನೆಲ್ಲ ನಿಮ್ಮ ಮನೆಗೆ ಕೊಟ್ಟರೆ ಸಾಕ್ತೀರಾ? ಇಷ್ಟನಾ ನಿಮಗೆ? ಪಕ್ಷಿಗಳಲ್ಲೂ ಕೂಡ ಗಿಳಿ, ಪಾರಿವಾಳ ಸಾಕ್ತೀರಾ? ಗೂಬೆ ಸಾಕ್ತೀರಾ? ಬಾವಲಿ, ಈ ರೀತಿಯಾದ ಸಾಕ್ತೀರಾ? ಸಾಕೋದಿಲ್ಲ. ಇದರಲ್ಲಿ ನಿಮಗೂ ನನಗೊಂದು ವಿಷಯ ಇದೆ. ಏನಂದರೆ, ನಾನು ನೀವು ಹೇಳುವುದನ್ನು ಮಾಡುತ್ತೇನೆ, ಆದರೆ ಸೇರಿಸಿಕೊಳ್ಳುವಂಥದ್ದು ಯಾರಾಗಿರುತ್ತದೆ ಅಂದರೆ, ನಾನು ಬಯಸುವುದನ್ನು ಒಳಗೆ ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯ. ಆದರೆ ಕರ್ತನು ಹೇಳುತ್ತಾರೆ, ಎಲ್ಲವನ್ನು ಸೇರಿಸಿಕೊ. ಯಾವುದೆಲ್ಲ ಜೋಡಿ ಜೋಡಿಯಾಗಿ ಬರುತ್ತದೋ ಎಲ್ಲವನ್ನು ಕೂಡ ಒಳಗೆ ಸೇರಿಸಿಕೊಳ್ಬೇಕು. ಹಾಗಂದ್ರೆ ಏನರ್ಥ? ಇಲ್ಲಿ ನೋಹನಿಗೆ ಸ್ವ ಇಷ್ಟ, ಸ್ವ ಆಸೆ ಎಂಬುದಾಗಿ ಒಂದು ಇಲ್ಲವೇ ಇಲ್ಲ. ನನ್ನ ದರ್ಶನದಲ್ಲಿ ನನಗೆ ದೇವರು ಹೇಳಿದ್ದಾರೆ, ನಾನು ಎಲ್ಲವನ್ನು ಕೂಡ ಸೇರಿಸಿಕೊಳ್ಳುತ್ತೇನೆ. ಅಷ್ಟೇನೆ. ನೀನು ಕರ್ತನ ದರ್ಶನದಲ್ಲಿರುವಂಥ ಮನುಷ್ಯನಾಗಿರುವುದಾದರೆ, ಮನುಷ್ಯಳಾಗಿ ಇರುವುದಾದರೆ, ನಿಮ್ಮ ಸ್ವಾರ್ಥ ಸತ್ತರೇನೆ ಕರ್ತನ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಸಾಧ್ಯ ಅಂತ ಅರ್ಥ. ಇವತ್ತು ಕಡೆಯ ಕಾಲದಲ್ಲಿ ಸಭೆಯಾಗಿರುವಂಥದ್ದು ಈ ಜೋಡಿ ಜೋಡಿಯಾಗಿ ಎಲ್ಲವನ್ನು ಸೇರಿಸಿಕೊಳ್ಳುವಂಥ ಹಂತದಲ್ಲಿಲ್ಲ. ಸಭೆಯಲ್ಲಿ ಅನೇಕ ಭಿನ್ನಾಭಿಪ್ರಾಯ ಇದೆ, ಸಭೆಯಲ್ಲಿ ಅನೇಕ ಬಿರುಕುಗಳಿದೆ, ಅದು ಎಲ್ಲದರಲ್ಲೂ ಇದೆ. ದೇವರು ಹೇಳುತ್ತಾರೆ, ನಾವೇ ಒಳಗೆ ಮುಳ್ಳು ಹಂದಿಯಿಂದ ಹಂದಿಯವರೆಗೂ ಎಲ್ಲ ಇರುತ್ತದೆ, ಎಲ್ಲ ಒಳಗೆ ಇರುತ್ತದೆ. ನಾನೇ ಕೊಂಡು ಬರುತ್ತೇನೆ, ನಾವೇ ಒಳಗೆ ಇರುತ್ತದೆ. ನಿನಗೆ ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಭಾಷೆ ಭಿನ್ನಾಭಿಪ್ರಾಯ ಇಲ್ಲ, ಬಣ್ಣದ ಭಿನ್ನಾಭಿಪ್ರಾಯ ಇಲ್ಲ, ಜಾತಿಯ ಭಿನ್ನಾಭಿಪ್ರಾಯ ಇಲ್ಲ, ಪಂಗಡದ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲರೂ ಕೂಡ ಒಂದೇ ರಕ್ತದಿಂದ ತೊಳೆಯಲ್ಪಟ್ಟು, ಒಂದೇ ಮಾಂಸವನ್ನು ತಿಂದು, ಒಂದೇ ಪಾನವನ್ನು ಕುಡಿದು, ಒಬ್ಬನೇ ದೇವರಿಗೆ ಮಕ್ಕಳಾಗಿ ಒಂದೇ ನಾವೆಯೊಳಗೆ ವಾಸ ಮಾಡುತ್ತೇವೆ. ಈ ಭಾವನೆ ನಿನ್ನಲ್ಲಿ ಬರುವ ತನಕ ನೀನು ನಾವೆಯೊಳಗೆ ಹೋಗುವುದಕ್ಕೆ ಆಗಲ್ಲ. ಈ ಕೆಲವರಾಗಿರುವಂತೆ ಎಂಟಾಗಿ ನೀವು ಇರೋಕ್ಕಾಗಲ್ಲ. ದೇವರು ಹೇಳುತ್ತಾರೆ, ನೋಹನನ್ನು ನೋಡಿ, ಎಲ್ಲವನ್ನು ಕೂಡ ಒಳಗೆ ಸೇರಿಸ್ಕೋಬೇಕು. ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಗೊತ್ತಾ? ಬಹಳ ಮುಖ್ಯವಾದ ವಿಷಯ, ನಾನು ಆಶ್ಚರ್ಯಪಟ್ಟಂಥದ್ದು. ಆ ವಾಕ್ಯವನ್ನು ಓದಿ ನೋಡಿರಿ, 7ನೇ ಅಧ್ಯಾಯ 2ನೇ ವಾಕ್ಯ, ಆದಿಕಾಂಡ 7:2. ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ನಾವೆಯೊಳಗೆ ಏನಿದೆ? ಶುದ್ಧವಾದದ್ದು ಇದೆ, ಶುದ್ಧವಿಲ್ಲದೇ ಇರುವಂಥದ್ದು ಇದೆ, ಎರಡೂ ಇದೆ. ವಾಕ್ಯ ಹೇಳುತ್ತದೆ, ಅದೇ ಅಧ್ಯಾಯದ 5ನೇ ವಾಕ್ಯ, ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು. ಅದು ಹೇಗೆ ಶುದ್ಧವಿಲ್ಲದಿರುವುದನ್ನು ತೆಗೆದುಕೊಳ್ಳೋದು? ಶುದ್ಧವಿರುವಂಥದ್ದು ಓಕೆ, ಶುದ್ಧವಾಗಿರುವುದು ಸೇರಿಸಿಕೊಳ್ಳೋದು ಓಕೆ, ಶುದ್ಧವಿಲ್ಲದಿರುವುದನ್ನು ಹೇಗೆ ಸೇರಿಸಿಕೊಳ್ಳೋದು ಒಳಗೆ? ನಾವಿವತ್ತೇನು ಎನಿಸ್ತೇವೆ? ಚರ್ಚ್ನೊಳಗೆ ವಿಶ್ವಾಸಿಗಳು ಕೂತಿದ್ದಾರೆ. ವಿಶ್ವಾಸಿಗಳು ಏನು ಎನಿಸ್ತಾರೆ? ಅವನು ಕೊರತೆಯುಳ್ಳವನು, ಅವನು ಬಲಹೀನನಾದವನು, ಅವನು ತಪ್ಪು ಮಾಡುವವನು. ಅವನನ್ನು ಚರ್ಚ್ನೊಳಗೆ ಇಟ್ಕೊಂಡಿದ್ದೀರಲ್ಲ. ನಾವೇ ಒಳಗೆ ಶುದ್ಧವಿಲ್ಲದೆ ಇರುವಂಥದ್ದಿದೆ. ನಾವೇ ಎನ್ನುವಂಥದ್ದು ಶುದ್ಧವಾದದ್ದು, ಶುದ್ಧವಿಲ್ಲದೆ ಇರುವಂಥದ್ದು ಸೇರಿರುವಂಥ ಸ್ಥಳ. ಸಭೆ ಎನ್ನುವಂಥದ್ದು ಕೊರತೆಯುಳ್ಳವನು, ಕೊರತೆ ಅಲ್ಲದವನು ಸೇರಿರುವಂತಹ ಸ್ಥಳ. ಸಭೆ ಎನ್ನುವಂಥದ್ದು ಪಾಪಿ ಹಾಗೂ ಪರಿಶುದ್ಧವುಳ್ಳವನು ಸೇರಿರುವಂತಹ ಸ್ಥಳ. ಇಲ್ಲಿ ಕೂತುಕೊಂಡು ಅವನ್ ಪಾಪಿ, ಇವನ್ ಪಾಪಿ, ಅವನ್ ಶುದ್ಧ, ಇವನ್ ಶುದ್ಧ, ಇವನ್ ಶುದ್ಧ ಇಲ್ಲ, ಅವನ್ ಶುದ್ಧ ಇಲ್ಲ ಎಂಬುದಾಗಿ ಹೇಳುವುದಕ್ಕಲ್ಲ. ನೀವು ಯಾರು? ಕರ್ತನೆ ಸೇರಿಸಿಕೊ ಎಂದು ಹೇಳುವಾಗ ಅದನ್ನು ಬೇಡ ಎಂದು ತಡೆಯುವುದಕ್ಕೆ ನೋಹ ಯಾರು? ಕರ್ತನೆ ಸೇರಿಸಿಕೊ ಎಂದು ಹೇಳುತ್ತಿದ್ದಾರೆ.
ಆ ಭಿನ್ನಾಭಿಪ್ರಾಯ ನಿಮ್ಮಲ್ಲಿ ಇರುವ ತನಕ ಆ ಕೆಲವರಾಗಿರುವಂಥ ಎಂಟಾಗಿ ನೀವು ಇರೋಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನೀವು ಇರೋದಿಲ್ಲ. ಯಹೂದ್ಯರಿಗೆ ಏನು ಸಮಸ್ಯೆ? ನಾವು ಅನ್ಯರೊಂದಿಗೆ ಇರುವುದಿಲ್ಲ, ಅವರನ್ನು ನಾವು ಸೇರಿಸಿಕೊಳ್ಳುವುದಿಲ್ಲ, ನಾವು ಪ್ರತ್ಯೇಕವಾಗಿರುತ್ತೇವೆ. ರಾಹಾಬಳೆ ಇಸ್ರಾಯೇಲ್ಯರ ರಕ್ಷಣೆಗೆ ಬಹಳ ಮುಖ್ಯವಾದಂಥ ವ್ಯಕ್ತಿ. ಆದರೆ ಆಕೆಯನ್ನು ತಂದು ಎಲ್ಲಿಟ್ಟರು ಗೊತ್ತಾ? ರಾಹಾಬಳನ್ನು ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯ ಹೇಳುತ್ತದೆ, ರಾಹಾಬಳನ್ನು ಪಾಳೆಯದಿಂದ ಆಚೆ ಇಟ್ಟರು ಎಂಬುದಾಗಿದೆ. ಇವತ್ತು ಇಸ್ರಾಯೇಲ್ಯರು ಭದ್ರವಾಗಿ ರಕ್ಷಿಸಲ್ಪಡುವುದಕ್ಕೆ ಆಕೆ ಹೇಳಿದಂಥದ್ದೇ ತಾನೇ ಕಾರಣ. ಅದೇನು ಬೇಕಾದರೂ ಇರಲಿರಿ, ಆಕೆ ಮಾಡುವಂಥ ಕೆಲಸ ಸರಿ ಇಲ್ಲ, ಆಕೆಯನ್ನು ಸ್ವಲ್ಪ ಆಚೆನೇ ಇಡೋಣ. ಅದೇನು ಬೇಕಾದರೂ ಇರಲಿರಿ, ಅವರು ಇಸ್ರಾಯೇಲರಲ್ಲ, ಅವರು ಸ್ವಲ್ಪ ಆಚೆನೇ ಇರಲಿ. ಈ ಭಿನ್ನಾಭಿಪ್ರಾಯ ಇಸ್ರಾಯೇಲರಲ್ಲಿ ಇತ್ತು. ಆ ಭಿನ್ನಾಭಿಪ್ರಾಯ ಇಸ್ರಾಯೇಲರಲ್ಲಿ ಇತ್ತು. ದೇವರು ಹೇಳುತ್ತಾರೆ, ಆಕೆಯನ್ನು ಒಳಗೆ ಸೇರಿಸಿಕೊಳ್ಳಲ್ವಾ ನೀನು? ಸೇರಿಸಿಕೊಳ್ಳಲ್ಲ. ಓ ಹಾಗ? ಅದೇ ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯ 25ನೇ ವಾಕ್ಯ ಓದಿರಿ. ಸೂಳೆಯಾದ ರಹಾಬಳು ಯೆರಿಕೋ ಪಟ್ಟಣವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದ ಯೆಹೋಶುವನ ದೂತರನ್ನು ಅಡಗಿಸಿಟ್ಟಿದ್ದರಿಂದ ಅವನು ಅವಳನ್ನು, ಅವಳ ತಂದೆಯ ಮನೆಯವರನ್ನು, ಅವಳಗಿರುವುದೆಲ್ಲವನ್ನೂ ಉಳಿಸಿದನು. ಅವಳು ಇಂದಿನವರೆಗೂ ಇಸ್ರಾಯೇಲರಲ್ಲೇ ವಾಸವಾಗಿದ್ದಾಳೆ. ಒಳಗೆ ಬಿಡೋದಿಲ್ಲ ಅಂದ, ಆಚೆ ಇಡುತ್ತೇನೆ ಅಂತ ಹೇಳ್ದ. ಕರ್ಕೊಂಡೋಗಿ ಆಚೆ ನಿಲ್ಲಿಸ್ತೀನಿ ಅಂತ ಹೇಳ್ದ. ಓ ಹೌದಾ? ಯಾಕಪ್ಪ ಒಳಗೆ ಬಿಡೋಲ್ಲ? ಆಕೆ ಇಸ್ರಾಯೇಲಲ್ಲ ರೀ, ಆಕೆ ಅನ್ಯಳು. ಹಾಗಾದ್ರೆ ಏನ್ ಮಾಡ್ತೀಯ? ಒಳಗೆ ಬಿಡೋದಿಲ್ಲ. ಓಹೋ, ಹಾಗಾದ್ರೆ ಆಕೆಗೆ ಏನ್ ಮಾಡ್ತೀರಾ? ಆಕೆ ಒಂದು ಸೈಡಲ್ಲಿ ಎಲ್ಲೋ ಒಂದ್ ಕಡೆ ಆಚೆ ಇರಲಿ. ಮದಲಿಂಗನು ಒಳಗೆ ಬಂದ್ರು. 1ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ ಹೇಳುತ್ತದೆ, ಯಾರು ಆ ರಾಹಾಬಳನ್ನು ಮದುವೆಯಾದದ್ದು ಓದಿರಿ. 1ನೇ ಅಧ್ಯಾಯ 5ನೇ ವಾಕ್ಯ. ಸಲ್ಮೋನನು ರಾಹಾಬಳಲ್ಲಿ ಬೋವಾಜನನ್ನು ಪಡೆದನು, ಬೋವಾಜನು ರೂತಳಲ್ಲಿ ಒಬೇದನನ್ನು ಪಡೆದನು, ಒಬೇದನು ಈಶಾಯನನ್ನು ಪಡೆದನು. ಅಲ್ಲೇ ಇದೆ ವಿಷಯ. ಓ, ನೀನು ಆಕೆಯನ್ನು ಒಳಗೆ ಸೇರಿಸ್ಕೊಳ್ಳೋದಿಲ್ವಾ? ನಾನು ಒಬ್ಬ ಮದಲಿಂಗನನ್ನು ಕೊಡುತ್ತೇನೆ. ಆ ಮದಲಿಂಗನು ರಾಹಾಬಳನ್ನು ಮದುವೆಯಾಗುತ್ತಾನೆ. ಆ ರಾಹಾಬಳಿಗೆ ಮದುವೆ ಆಯ್ತಂದ್ರೆ ನೀನು ಆಚೆ ಇಟ್ಟಿರುವಂಥ ರಾಹಾಬಳು ಒಳಗೆ ಇರುತ್ತಾಳೆ. ನೀನು ಆಕೆಯನ್ನೇನು ಮಾಡೋಕ್ಕಾಗಲ್ಲ. ಆ ದೇವರು ಹೇಳುತ್ತಾರೆ, ನೀವು ಯಾರನ್ನೆಲ್ಲ ತಿರಸ್ಕರಿಸಿ ಆಚೆ ತಳ್ಳುತ್ತೀರೋ ಅವನು ಕೊರತೆ ಉಳ್ಳವನು, ಓದದೇ ಇರುವಂಥವನು, ಅವನಲ್ಲಿ ಬಲಹೀನತೆ ಇದೆ, ಅವನ ಹತ್ರ ಪಾಪ ಇದೆ, ಅವನು ಯಾವುದಕ್ಕೂ ಬಾರದೇ ಇರುವವನು, ಅವನು ಈ ಜಾತಿಯವನು, ಅವನು ಆ ಭಾಷೆಯವನು, ಆದ್ದರಿಂದ ಒಳಗೆ ಬರುವುದಿಲ್ಲ ಅಂತೀಯೋ. ಮದಲಿಂಗನೊಬ್ಬರಿದ್ದಾರೆ, ಅವರು ಅವನನ್ನು ಸ್ವೀಕರಿಸಿದರೆ ಅವನು ನಡುವೆ ವಾಸ ಮಾಡುತ್ತಾನೆ. ಅವನನ್ನು ತಡೆಯುವಂಥ ಅಧಿಕಾರ ನಿಮಗಿರೋದಿಲ್ಲ. ಯಾರ ಮೇಲೆ ಕೊರತೆ ಹೇಳುವುದಕ್ಕೆ ನಿಮಗೇನು ಅಧಿಕಾರ ಇದೆ? ಶುದ್ಧವಾದದನ್ನು, ಶುದ್ಧವಿಲ್ಲದೇ ಇರುವುದನ್ನು ಅವರೇ ಸೇರಿಸಿಕೊಳ್ಳುತ್ತಾರೆ. ಅವರೇ ಆರಿಸಿಕೊಂಡು ಕೆಲವರನ್ನು ಒಳಗೆ ಇಡುತ್ತಾರೆ. ಅವರನ್ನು ಒಳಗೆ ಸೇರಿಸಿಕೊಳ್ಳುವುದಿಲ್ಲ ಎಂದು ಹೇಳುವುದಕ್ಕೆ ನಿಮಗೇನಿದೆ? ಅದೇ ವಾಕ್ಯ ಹೇಳುತ್ತದೆ, ನೋಹನು ದೇವರು ಆಜ್ಞಾಪಿಸಿದನ್ನೆಲ್ಲ ಮಾಡಿದನು. ಹಾಗಾದರೆ ವಾಕ್ಯ ಹೇಳುತ್ತದೆ, ಕೆಲವರಾಗಿರುವಂತೆ 8 ಜನರು ಒಳಗೆ ಪ್ರವೇಶಿಸಿದರು. ಅವರು ಸಂರಕ್ಷಿಸಲ್ಪಟ್ಟರು. ನೀವು ಸಂರಕ್ಷಿಸಲ್ಪಡಬೇಕು ಅಂದರೆ ಬೇರೆ ಮಾರ್ಗವೇ ಇಲ್ಲ. ಸಭೆಯು ಎಲ್ಲರನ್ನೂ ಕೂಡ ಅಂಗೀಕರಿಸಿಕೊಳ್ಳುವಂಥ ಸಭೆಯಾಗಿ ಮಾರ್ಪಡಬೇಕು. ಅಂಗೀಕರಿಸಿಕೊಳ್ಳುವಂಥ ಸಭೆಯಾಗಿರಬೇಕು. ಮನಸ್ಸಿನಲ್ಲಿ ಬಿಗಿಯಾಗಿಡ್ಕೊಳ್ಳಿ. ಪರಲೋಕದಲ್ಲಿ ಯಾವ ಒಂದು ಸಂಸ್ಥೆಯೂ ಇಲ್ಲ. ಪರಲೋಕದಲ್ಲಿ ಯಾವುದೇ ರೀತಿಯಾದಂಥ ಡಿನಾಮಿನೇಷನ್ಸ್ ಇಲ್ಲ. ಪರಲೋಕದಲ್ಲಿ ಇಬ್ಬರು ಮಾತ್ರ ಇದ್ದಾರೆ, ಒಬ್ಬ ಪರಲೋಕದ ಒಳಗೆ, ಒಬ್ಬ ಪರಲೋಕದ ಆಚೆ. ಪರಲೋಕದ ಒಳಗೆ ಇರುವಂತವನು ಉತ್ತಮನು, ನಂಬಿಗಸ್ತನಾಗಿರುವಂತ ಸೇವಕನೇ, ಯಜಮಾನನ ಸಂತೋಷದಲ್ಲಿ ಪ್ರವೇಶಿಸು. ಅಕ್ರಮ ಮಾಡುವವರೇ, ನನ್ನಿಂದ ಬಿಟ್ಟು ತೊಲಗಿರಿ. ಅಷ್ಟೇನೆ. ಅಲ್ಲಿ ಯಾವ ಡಿನಾಮಿನೇಷನ್ನು, ಯಾವ ಇದು, ನೀನು ಯಾರು, ನಿನ್ನ ಪೂರ್ವಿಕ ಏನು, ನಿಮ್ದು ಎಷ್ಟು ವರ್ಷ ಚರ್ಚು, ಯಾವ ಭಾಷೆಯವನು, ಯಾವ ಬಣ್ಣ, ನೀನು ಎಷ್ಟಿಟ್ಕೊಂಡಿದ್ಯಾ, ಅದ್ಯಾವುದನ್ನು ಕೂಡ ದೇವರು ನೋಡುವುದಿಲ್ಲ. ದೇವರು ನೋಡುವಂಥದ್ದು ನಿನ್ನ ಆತ್ಮ ಮಾತ್ರವೇ. ಹೇಗೆ ಇರುತ್ತದೆ ಎಂಬುದಾಗಿ ನೋಡುತ್ತಾರೆ. ಇವತ್ತು ಸಭೆಯೊಳಗೆ ಶುದ್ಧವಾದದ್ದು, ಶುದ್ಧವಿಲ್ಲದೆ ಇರುವಂಥದ್ದು ಎನ್ನುವಂಥ ಒಂದು ವಿಂಗಡಣೆ ಇದೆ. ನೀವು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಿದ್ರೆ ನಿಮ್ಮ ಮೂಲಕವಾಗಿ ಆ ಸಭೆ ಮಾರ್ಪಡುತ್ತದೆ. ಬಿಟ್ರೆ ನೀವು ನಂಬಿಗಸ್ತರಾಗಿದ್ರೆ ದೇವರು ನಿಮ್ಮ ಮೂಲಕ ಅವರನ್ನು ಮಾರ್ಪಡಿಸುತ್ತಾರೆ. ಇವತ್ತು ಏನು ಯೋಚನೆ ಮಾಡಿ ನೋಡಿ. ಇವತ್ತು ಎಲ್ಲರೂ ಹೇಳುತ್ತಾರೆ ಪ್ರೈವೇಟ್ ಕಾಲೇಜು, ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿದ್ರೇ ಚೆನ್ನಾಗಿರುತ್ತದೆ ಅಂತ. ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋನಿಲ್ವಾ? ಓದುವಂಥ ಹುಡುಗ ಎಲ್ಲಿದ್ರೂ ಓದ್ತಾನೆ. ಅದೇ ರೀತಿ ಹೇಳುತ್ತೇನೆ, ನಿಮ್ಮ ಪ್ರಾಣ, ಆತ್ಮ, ಶರೀರವು ಕರ್ತನ ಕರದಲ್ಲಿದೆ. ಕೆಲವು ಸಮಯದಲ್ಲಿ ಆ ರೀತಿಯಾದಂತಹ ಸ್ಥಳಕ್ಕೆ ಹೋಗುವಾಗ ಅದೇನೋ ಹೋಗುವುದಕ್ಕೆ ಯೋಗ್ಯ ಇಲ್ಲದಿರೋ ಸ್ಥಳ ಅಲ್ಲ. ಶುದ್ಧವಾದದ್ದು, ಶುದ್ಧವಿಲ್ಲದಿರೋದು ಎರಡು ಕೂಡ ಸೇರಿರುವಂಥದ್ದು. ಅದೆಲ್ಲ ಒಂದ್ ಕಡೆ ಇರಲಿ. ಒಳಗೆ ಕೂತಿರುವಂತ ನೀವೆಲ್ಲರೂ ಅಷ್ಟು ಶುದ್ಧರ? ಒಳಗೆ ಕೂತಿರುವಂತವರು ಎಲ್ಲರೂ ಅಷ್ಟು ನಂಬಿಗಸ್ತರು, ಅಷ್ಟು ಶುದ್ಧವುಳ್ಳವರ? ಕರ್ತನ ಮುಂದೆ ತ್ರಾಸಲ್ಲಿ ತೂಗಿದ್ರೆ ಸರಿ ಇರುತ್ತಾ? ನಿಮ್ಮ ನೀತಿಯೇ ಆತನ ಮುಂದೆ ಕೊಳಕು ಬಟ್ಟೆಯಂತಿದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಇವತ್ತು ನಾವು ಯಾರು ಇನ್ನೊಬ್ಬರನ್ನು ನ್ಯಾಯ ತೀರಿಸುವುದಕ್ಕೆ? ನಾವು ಸಭೆಗೆ ಬಂದಿರುವಂಥದ್ದು ನನ್ನ ಪಕ್ಕದಲ್ಲಿ ಕೂತಿರುವಂತವನು ಒಳ್ಳೆಯವನ ಕೆಟ್ಟವನ ಎಂಬುದಾಗಿ ನೋಡುವುದಕ್ಕಲ್ಲ. ನನ್ನೊಳಗಿರುವಂಥದ್ದನ್ನು ಮಾರ್ಪಡಿಸಿ ಪರಿಶುದ್ಧನು ಇನ್ನೂ ಪರಿಶುದ್ಧವುಳ್ಳವನಾಗಿ ಮಾರ್ಪಡಲಿ, ನೀತಿವಂತನು ಇನ್ನೂ ನೀತಿವಂತನಾಗಿ ಮಾರ್ಪಡಲಿ.
ಯಾಕೆ ಸಭೆಯಲ್ಲಿ ಕೂತ್ಕೊಂಡು ತಪ್ಪು ಹುಡುಕ್ತಾ ಇದ್ದೀರಾ? ತಪ್ಪು ಮಾತನಾಡುವ ಸಭೆ, ತಪ್ಪು ಹುಡುಕುವಂತ ಸಭೆ. ಸಭೆಯಲ್ಲಿ ಆರಾಧಿಸುವಂತ ಗುಂಪು ಕಡಿಮೆಯಾಗಿದೆ. ಅದರ ಪರಿಣಾಮ ಏನಾಯಿತು? ಲೋಕದವರು ಸಭೆಯಲ್ಲಿ ಅಧಿಕವಾಗಿದ್ದಾರೆ. ಚೆನ್ನಾಗಿ ಆತ್ಮಿಕವಾದದನ್ನು ಮಾತನಾಡುವವನು ಕಡಿಮೆಯಾಗಿದ್ದಾನೆ. ತಪ್ಪು ಹುಡುಕುವವರು ಜಾಸ್ತಿಯಾಗಿದ್ದಾರೆ. ಗಮನಿಸಿರಿ, ಕರ್ತನು ಬೆಳಕನ್ನು ഇരുಳನ್ನು ಬೇರೆ ಬೇರೆಯಾಗಿ ವಿಂಗಡಿಸಿದರು, ಆದರೆ ಎರಡನ್ನೂ ಕೂಡ ಲೋಕದಲ್ಲೇ ಇಟ್ಟಿದ್ದಾರೆ. ಕತ್ತಲೆಯಲ್ಲಿದ್ದಂಥ ಜನರು ದೊಡ್ಡ ಬೆಳಕನ್ನು ಕಂಡರು. ಕತ್ತಲಿಲ್ಲ ಅಂದ್ರೆ ಏನಾಗ್ತೀರಾ? ಕತ್ತಲು ಪಾಪ, ಕತ್ತಲು ಅಕ್ರಮ ಎಲ್ಲ ಹೇಳುತ್ತಾರೆ. ನನಗೆ ಸಮೀಪದಲ್ಲಿ ದೇವರೊಂದನ್ನು ಹೇಳಿಕೊಟ್ರು. ನಮ್ಮ ಭೂಮಿಯ ಮ್ಯಾಪ್ನಲ್ಲಿ ಅಂಟಾರ್ಟಿಕಾ ಎನ್ನುವಂಥ ಒಂದು ಸ್ಥಳ ಇದೆ, ಗೊತ್ತಾ ನಿಮಗೆ? ಕೇಳಲ್ಪಟ್ಟಿದ್ದೀರಾ? ಅದು ಸಂಪೂರ್ಣ ಮಂಜಾಗಿರುತ್ತದೆ, ಮಂಜು. ಈಗ ಆ ಮಂಜು ಇಬ್ಬನಿ ವೇಸ್ಟು, ಅದು ವೇಸ್ಟು. ಸುಮ್ಮನೆ ಲ್ಯಾಂಡ್ ಅನ್ನೋದು ಮುಚ್ಚುತ್ತಾ ಇದೆ. ಎಲ್ಲ ಮಂಜು ಕೂಡ, ಹಿಮ ಕೂಡ ಕರಗಲಿ ಅಂದ್ರೆ ಏನಾಗುತ್ತೆ? ಏನಾಗುತ್ತೆ? ಅಷ್ಟು ಜನ ಸತ್ತು ಹೋಗುತ್ತಾರೆ. ಈ ಭೂಮಿ ಬ್ಯಾಲೆನ್ಸ್ ಆಗಿರುವುದಕ್ಕೆ ಆ ಮಂಜು ಕೂಡ ಒಂದು ಕಾರಣವಾಗಿದೆ. ಆ ಮಂಜು ಐಸ್ ಗೆಡ್ಡೆ ಇರೋದಕ್ಕಿಂತ ಅದು ಕರಗಿ ಹೋದರೆ ವಿಜ್ಞಾನಿಗಳು ಭಯಪಡುತ್ತಾರೆ. ಅಯ್ಯೋ, ಐಸು ಕರಗಿ ಹೋದ್ರೆ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಕೆಲವು ನಗರಗಳು ಸಮುದ್ರದೊಳಗೆ ಏನಾಗುತ್ತೆ? ಹೋಗುತ್ತದೆ. ಕಾಲಮಾನ ಬದಲಾಗುತ್ತದೆ. ಕರ್ತನೆ ಆ ರೀತಿಯಾಗಿ ಇಟ್ಟಿದ್ದಾರೆ. ಯಾಕಂದ್ರೆ ಬೈಬಲ್ ಹೇಳುತ್ತದೆ, ದೇವರು ನೋಹನ ಕಾಲವಾದ ನಂತರವಾಗಿ ಕ್ಲೈಮೇಟ್ ಅನ್ನು ಉಂಟು ಮಾಡುತ್ತಾರೆ. ಅವರೇ ಮಾಡಿದ್ದಾರೆ. ಅದೇ ರೀತಿಯಾಗಿಯೇ ಕೆಲವು ಸಮಯದಲ್ಲಿ ಕೆಲವು ಈ ರೀತಿಯಾದಂಥ ಮನುಷ್ಯರನ್ನು ದೇವರು ಸಭೆಯಲ್ಲಿ ಇಟ್ಟಿದ್ದಾರೆ. ಅವರ ಮೂಲಕವಾಗಿ ದೇವರು ಏನೋ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ. ನೀವು ಯಾರು ಅವರನ್ನು ಬೇಡ ಎಂದು ಹೇಳುವುದಕ್ಕೆ? ಅವರು ಬೇಡ ಎಂದು ಹೇಳುವುದಕ್ಕೆ ನೀವು ಯಾರು? ಕರ್ತನು ತಂದಿದ್ದಾರೆ ಸಭೆಯೊಳಗೆ. ಅವರ ಹತ್ರ ಕೊರತೆ ಇದೆ, ಇಲ್ಲ ಅಂತ ಯಾರು ಹೇಳಿದ್ದು? ಕೊರತೆ ಇಲ್ಲ ಅಂತ ಯಾರು ಹೇಳಿದ್ದು? ಇಲ್ಲಿ ಕೊರತೆ ಇಲ್ಲದವರು ಯಾರಿದ್ದಾರೆ? ಒಬ್ರು ಹೇಳಿದ್ರು, ನಾನು ಅವರೊಂದಿಗೆ ಹೋಗೋದಿಲ್ಲ. ಹೋಗ್ಬೇಡ, ಹೋಗ್ಬೇಡ. ಏನೀಗ? ಯೇಸು ಕ್ರಿಸ್ತನೇ ಯೂದನೊಂದಿಗೆ 3 ವರ್ಷ ಇದ್ರು, ಇವ್ರು ಬಾಳೋದಿಲ್ವಂತೆ. ಒಂದು ಗ್ರೂಪ್ ಇದೆ. ಎಮ್ಮಾವು ಊರಿಗೆ ಹೋಗುವ ಶಿಷ್ಯರೊಂದಿಗೆ ಯೇಸು ನಡ್ಕೊಂಡು ಹೋದ್ರು. ಎಮ್ಮಾವು ಶಿಷ್ಯರು ಯಾರು? ಯೆರೂಸಲೇಮಿನಲ್ಲಿ ತಂಗಿರಿ ಅಂತ ಹೇಳಿದ್ರೆ ಅವರು ಕರ್ತನ ವಾಕ್ಯವನ್ನು ಮೀರಿ ಎಮ್ಮಾವು ಊರಿಗೆ ಹೋಗ್ತಿದ್ದಾರೆ. ಕರ್ತನು ಹೋಗಿ ಮತ್ತೆ ಕರ್ಕೊಂಡು ಬರ್ತಾರೆ. ಅವ್ರ ಜೊತೆನೆ ಇಡೀ ಆ ರೀತಿಯಾಗಿ ಮಾರ್ಗ ತಪ್ಪಿ ಹೋದಂತಹ ಶಿಷ್ಯರೊಂದಿಗೆ ದೇವರು ಒಂದು ದಿನ ಟ್ರಾವೆಲ್ ಮಾಡಿದ್ದಾರೆ. ಇವತ್ತು ಇರುವಂತವ್ರು ಹೇಳುತ್ತಾರೆ, ನಾನು ಅವರೊಂದಿಗೆ ಹೋಗೋದಿಲ್ಲ, ನಾನು ಅವರೊಂದಿಗೆ ಕೂರೋದಿಲ್ಲ, ನಾನು ಅವರೊಂದಿಗೆ ಕಮ್ಯುನಿಯನ್ ತಗೊಳ್ಳೋದಿಲ್ಲ. ಯಾಕೆ? ಸರಿ, ನೀವು ಅವ್ರ ಹತ್ರ ಕಮ್ಯುನಿಯನ್ ತಗೊಳ್ಳಿಲ್ಲ, ಇನ್ನೊಂದು ಕಡೆ ತಗೊಳ್ತೀರಲ್ವಾ? ಕೊಡುವಂಥವ್ರು ಅವರಷ್ಟು ಪರಿಶುದ್ಧರ? ಪೂರ್ಣ ಪರಿಶುದ್ಧನ? ಇವರಿಗೆ ಅವರ ಕುರಿತಾಗಿ ಗೊತ್ತು, ಆದರೆ ಇವರ ಕುರಿತಾಗಿ ಗೊತ್ತಿಲ್ಲ ಅಷ್ಟೇನೆ. ನಾನು ಹೇಳುತ್ತೇನೆ, ಗೊತ್ತಾದರೂ ಸರಿ, ಗೊತ್ತಾಗದೇ ಇದ್ದರೂ ಸರಿ, ನೀವು ನೋಡುವಂಥದ್ದು ಯೇಸುವನ್ನು, ಸಭೆಯಲ್ಲಿ ಯೇಸುವನ್ನು ಮಾತ್ರ ನೋಡಿ, ಯೇಸುವನ್ನು ಮಾತ್ರ ದೃಷ್ಟಿಸಿ ನೋಡಿರಿ. ಆದರೆ ಒಳಗೆ ಅಶುದ್ಧವಾದದ್ದು ಇರುತ್ತದೆ. ಎರಡು ಒಟ್ಟಾಗಿ ಸೇರಿ ಇರುವಂಥದ್ದೇ ನಾವೇ. ನೋಹನು ದೇವರು ಹೇಳಿದ್ದನ್ನೆಲ್ಲ ಮಾಡಿದನು. ಅವನು ಅಂಗೀಕರಿಸಿದ್ದರಿಂದ ಈಗ ಯೋಚನೆ ಮಾಡಿ ನೋಡಿ, ನಾವೇ ಒಳಗೆ ಶುದ್ಧವಾದದ್ದು ಇದೆ, ಅಶುದ್ಧವಾದದ್ದು ಇದೆ. ಜೊತೆಗೆ ಯಾರಿದ್ದಾರೆ? ನೋಹನು ಇದ್ದಾನೆ. ನೋಹನು ದೇವ್ರಿಗೆ ಹೇಳ್ಬಹುದಾಗಿತ್ತಲ್ವಾ, ಈ ಅಶುದ್ಧವಾದದರೊಂದಿಗೆ ನಾನು ಇರೋದಿಲ್ಲ ದೇವರೇ. ದೇವ್ರು ಹೇಳ್ತಾರೆ, ಸರಿ ಬಾಗಿಲು ತೆಗೆದು ಆಚೆ ಹೋಗು. ಹಂಗೆ ಮಾಡಿದ್ರೆ ಸತ್ತು ಹೋಗುತ್ತೇನಲ್ಲ ದೇವ್ರೆ, ಹಾಗಾದ್ರೆ ಒಳಗಿರು. ಒಂದು ಇರೋದಾದ್ರೆ ಇದರೊಂದಿಗೆ ಇರು, ಇಲ್ಲ ಅಂದ್ರೆ ಆಚೆ ಹೋಗು. ಇವತ್ತು ಒಂದು ಗುಂಪಿಗೆ ಈ ರೀತಿ ಹೇಳಿದ್ರೆ ಏನಾಗುತ್ತದೆ ಅಂತ ಅನ್ಕೊಂಡಿದ್ದೀರಾ? ಆದರೆ ಕಡೆಯದಾಗಿ ಇನ್ನೊಂದು ವಿಷಯ ಇದೆ, ಅದನ್ನು ಓದಿರಿ. ಅದನ್ನು ಹೇಳಿ ನಾವು ಈ ಸಂದೇಶ ಮುಗಿಸೋಣ. 7ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 2ನೇ ವಾಕ್ಯ ಓದಿರಿ. ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಹಾಗಾದ್ರೆ ದೇವರು ಹೇಳಿದ್ರು, ಶುದ್ಧವಾದದನ್ನು ಅಶುದ್ಧವಾದದನ್ನು 2 ಸೇರಿಸಿಕೋ. ಆದರೆ ಶುದ್ಧವಾದದರಲ್ಲಿ 7 ಇಡಿ ಅಂತ ಹೇಳಿದ್ರು. ಶುದ್ಧವಾದದರಲ್ಲಿ 7 ಇಡಿ. ಎಲ್ಲ ಇರುತ್ತದೆ ಅಪ್ಪ, ಆದರೆ ಒಳಗೆ ಬಂದದೆಲ್ಲ ಜೋಡಿ ಜೋಡಿಯಾಗಿರುತ್ತದೆ. ಚೆನ್ನಾಗಿ ಗಮನಿಸಿರಿ, ವಾಕ್ಯ ಓದಿರಿ. 6:19 ಓದಿರಿ. ಇದಲ್ಲದೆ ಜೀವಿಗಳ ಪ್ರತಿ ಜಾತಿಯಲ್ಲಿಯೂ 1 ಗಂಡು 1 ಹೆಣ್ಣು, ಹೀಗೆ 2 ನಾವಿಯಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಬೇಕು. ಹಾಗೆ ಆದಿಕಾಂಡ 6ನೇ ಅಧ್ಯಾಯ 20ನೇ ವಾಕ್ಯವನ್ನು ಕೂಡ ಓದಿರಿ. ಪಶು, ಪಕ್ಷಿ, ಕ್ರಿಮಿ ಇವುಗಳ ಸಕಲ ಜಾತಿಗಳಲ್ಲಿಯೂ 2 ಬದುಕುವುದಕ್ಕಾಗಿ ನಿನ್ನ ಬಳಿಗೆ ಬರುವವು. ಹಾಗಾದ್ರೆ ಒಂದು ಜೋಡಿ ಎನ್ನುವಂಥದ್ದೇನು? ಗಂಡು ಹೆಣ್ಣಾಗಿ ಒಂದು ಜೋಡಿ ಬಂತು, ಗೊತ್ತಾ? ಅದೇನು ಗೊತ್ತಾ? ಅಶುದ್ಧವಾದದ್ದು. ಯಾಕಂದ್ರೆ ಆ 7ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, 2ನೇ ವಾಕ್ಯದಲ್ಲಿ, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು. ಹಾಗಾದ್ರೆ ಒಂದೊಂದು ಜೋಡಿ ಎನ್ನುವಂಥದ್ದು ನಿರ್ದಿಷ್ಟವಾಗಿ ಯಾವುದನ್ನು ತಿಳಿಸುತ್ತದೆ? ಆದರೆ ಶುದ್ಧವಾದಂಥದ್ದು ಈಗ ಬೇಕು ಅಂದ್ರೆ 7 ಜೋಡಿ ಇಡಿಬೇಕು. ಎಲ್ಲ ಬಂತು. ಈಗ ಇದು ಇನ್ನೊಂದು ಕ್ಯಾಟಗರಿ. ಇದು ಇನ್ನೊಂದು ಕ್ಯಾಟಗರಿ. ಯಾವುದದು? ಶುದ್ಧವಾಗಿರುವಂಥದ್ದು ಇರುತ್ತದೆ, ಆದರೆ ಅಶುದ್ಧವಾದದರೊಂದಿಗೆ ಸೇರಿ
7 ಜೋಡಿ ಶುದ್ಧವಾದದನ್ನು ನೀನು ಹಿಡಿಬೇಕು. ಅಶುದ್ಧವಾದದ್ದೇ ಒಳಗೆ ಇದೆ, ಒಂದೊಂದು ಜೋಡಿಯಾಗಿ ಬಂದಿದೆ. ಒಳಗೆ ಏನು ಬಂದಿದೆ? ಒಂದೊಂದು ಜೋಡಿ ಅಶುದ್ಧವಾದದ್ದೇ ಆಗಿದೆ. ಆದರೆ ಅಶುದ್ಧವಾದಂಥದ್ದು ಮಾತ್ರವಲ್ಲ, ಅದು ಒಳಗೆ ಕೂತುಕೊಂಡು 7 ಶುದ್ಧವಾದದನ್ನು ನೀನು ಒಳಗೆ ತರಬೇಕು. ಹಾಗಾದರೆ ಸಭೆ ಎನ್ನುವಂಥದ್ದು ಅಶುದ್ಧವಾದವರು ಬಂದರೂ ಬರೀ ಅಶುದ್ಧವಾದಂಥವರು ಮಾತ್ರ ಇರುವಂತಹ ಸ್ಥಳವಲ್ಲ. ಅವರನ್ನು ಶುದ್ಧರನ್ನಾಗಿ, 7 ಅಂದರೆ ಪೂರ್ಣ, ಶುದ್ಧರನ್ನಾಗಿ ಮಾರ್ಪಡಿಸುವುದಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾರೆ. ಸಭೆ ಎಂತಹ ಸ್ಥಳ? ಸರಿ, ಅಶುದ್ಧವಾದದ್ದಿದೆ, ಅದರೊಂದಿಗೆ ಜೀವಿಸ್ಬಿಡೋಣ, ಹಾಗೆ ಇರೋಣ, ಆ ರೀತಿ ಇಲ್ಲ. ಶುದ್ಧವಾದಂಥದ್ದು 7 ಒಳಗೆ ಇರಬೇಕು. ಯಾಕೆ ಗೊತ್ತಾ? ಹೊರಗೆ ಬಂದ ಕೂಡಲೇ, ನಾನು ಮುಗಿಸುತ್ತೇನೆ, ಹೊರಗೆ ಬಂದ ಕೂಡಲೇ ಆದಿಕಾಂಡ 8ನೇ ಅಧ್ಯಾಯ 19 ಹಾಗೂ 20ನೇ ವಾಕ್ಯವನ್ನು ಓದಿರಿ. ಮೃಗ, ಪಶು, ಪಕ್ಷಿ, ಕ್ರಿಮಿಗಳೆಲ್ಲವೂ ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಯಿಂದ ಹೊರಗೆ ಬಂದವು. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯನ್ನು ಯೆಹೋವನು ಗಮಗಮಿಸಲು. ಹಾಗಾದರೆ ಶುದ್ಧವಾದಂಥದ್ದನ್ನು ಯಾಕೆ ಹಿಡಿಯುವುದಕ್ಕೆ ಹೇಳಿದ್ರು ಅಂದರೆ, ಅಶುದ್ಧವಾದದ್ದು ಬರುತ್ತದೆ, ಅದನ್ನು ತಳ್ಳಬೇಡ, ಅದನ್ನು ಸ್ವೀಕರಿಸು, ಅದೆಲ್ಲ ಇರಲಿ, ಆದರೆ ಶುದ್ಧವಾದಂಥದ್ದು ಹೇಳಿರಬೇಕು. ಅದರ ಅರ್ಥ ಏನು ಗೊತ್ತಾ? ಈ ಶುದ್ಧವಾದಂಥದ್ದು ಬಲಿಯಾಗಬೇಕಾಗಿರುವುದು, ಈ ಶುದ್ಧವಾದದ್ದು ಸುಗಂಧ ವಾಸನೆಯಾಗಿ ಗಮಗಮಿಸಬೇಕಾಗಿರುವಂಥದ್ದು. ಈ ಶುದ್ಧವಾದದಿದ್ರೇನೆ ದೇವರು ಒಡಂಬಡಿಕೆ ಮಾಡುತ್ತಾರೆ. ಈ ಶುದ್ಧವಾಗಿರುವವರೊಂದಿಗೆ ದೇವರು ಒಡಂಬಡಿಕೆ ಮಾಡಿದ್ದರ ನಿಮಿತ್ತವಾಗಿ ಇವತ್ತು ಕೂಡ ಭೂಮಿ ಅಳಿದು ಹೋಗದೆ ಹಾಗೆ ಇದೆ. ಅವರು ಸುವಾಸನೆಯಾಗಿ ಗಮಗಮಿಸಲು ಕಾರಣ ಏನಂದ್ರೆ ಆ ಶುದ್ಧವಾದ ಬಲಿ. ಆ ಶುದ್ಧವಾದ ಬಲಿ ಅರ್ಪಿಸುವುದಕ್ಕೆ ಕಾರಣ ಏನಂದ್ರೆ ನೋವ ಶುದ್ಧವಾದಂಥದ್ದನ್ನು ಹಿಡಿದದ್ದು. ಹಾಗಾದ್ರೆ ನಾವೇ ಒಳಗೆ ಬರುವಾಗ ಎಲ್ಲ ಬರುತ್ತದೆ, ಯಾವುದನ್ನು ತಳ್ಳಬಾರದು, ಯಾವುದನ್ನು ರಿಜೆಕ್ಟ್ ಮಾಡಬಾರದು. ಹಾಗಂತ ಅದು ಯಾವಾಗಲೂ ಅಶುದ್ಧವಾಗಿರಬೇಕಂತ ಅರ್ಥ ಅಲ್ಲ. ಅದನ್ನು ಶುದ್ಧವುಳ್ಳದನ್ನಾಗಿ ಮಾರ್ಪಡಿಸಬೇಕಾಗಿರೋದು ನಾವೇ ಕೆಲಸ. ಒಳಗೆ ಶುದ್ಧವಾಗಿರುವಂಥದ್ದು 7 ಜೋಡಿ ಇರಬೇಕು. ಇದರ ಬಲಿಯೇ ಸುಗಂಧ ವಾಸನೆ. ಈ ಸುಗಂಧ ವಾಸನೆಯೇ ದೇವರೊಂದಿಗೆ ಒಡಂಬಡಿಕೆ. ಅದುವೇ ನಿಮ್ಮನ್ನು ನಾಶನದಿಂದ ಕಾಪಾಡುತ್ತದೆ. ದೇವರು ಹೇಳಿದ್ರಲ್ವಾ, 10 ನೀತಿವಂತರ ನಿಮಿತ್ತ ನಾನು ಆ ಪಟ್ಟಣವನ್ನು ಅಳಿಸುವುದಿಲ್ಲ. ಶುದ್ಧವಾಗಿರುವಂತಹ, ಒಳಗೆ ಇರುವಂತಹ, ಕರ್ತನಿಗೆ ಪ್ರಿಯರಾಗಿರುವವರ ನಿಮಿತ್ತವಾಗಿ ಈ ನಾವೆಯೂ ನಾಶವಾಗುವುದಿಲ್ಲ. ಇದನ್ನೇ ದೇವರು ಹೇಳಿದ್ದು. ಈಗ ಇಷ್ಟು ಹೊತ್ತು ನೀವು ಕೇಳಿದ ಕೂಡಲೇ ಹಾಗಾದರೆ ಅಶುದ್ಧವಾದದ್ದು ಹಾಗೆ ಇರಬೇಕಾ? ಇಲ್ಲ, ಅದನ್ನು ಶುದ್ಧವಾಗಿ ಮಾರ್ಪಡಿಸುವುದು ನಮ್ಮ ಕೆಲಸ. ಆದರೆ ಅಶುದ್ಧವಾದದನ್ನು ತಳ್ಳಬಾರದು, ಅದನ್ನು ಶುದ್ಧವಾದದನ್ನಾಗಿ ಮಾರ್ಪಡಿಸಬೇಕು. ಸಭೆ ಹೇಳಿಕೊಡಬೇಕು. ಸಭೆ ಎನ್ನುವಂಥದ್ದು ತನ್ನ ಬಳಿಗೆ ಬರುವಂಥವರನ್ನು ತಳ್ಳುವಂಥದ್ದಲ್ಲ, ತನ್ನ ಬಳಿಗೆ ಬರುವಂಥವರನ್ನು ಕರ್ತನಿಗೆ ತಕ್ಕ ಹಾಗೆ ಮಾರ್ಪಡಿಸುವುದು. ಎಸ್ತರಳನ್ನು ಕೊಂಡು ಬಂದರೆ ಈಕೆ ರಾಣಿಯಾಗುವುದಕ್ಕೆ ಯೋಗ್ಯಳಲ್ಲ ಅಂದ್ರೆ ಅದಲ್ಲ, ಅರಸನಿಗೆ ತಕ್ಕ ಹಾಗೆ ಮಾರ್ಪಡಿಸುವುದು. ಕರ್ತನು ನಿಮ್ಮ ಕೈಯಲ್ಲಿ ಜೇಡಿ ಮಣ್ಣನ್ನು ಕೊಟ್ಟಿದ್ದಾರೆ ಅಂದ್ರೆ ಅದನ್ನು ಅರಸನಿಗೆ ತಕ್ಕ ಪಾತ್ರೆಯಾಗಿ ಮಾರ್ಪಡಿಸಬೇಕು. ಸಭೆ ಇವತ್ತು ಎಂತಹ ಒಂದು ಸ್ಥಳ ಆಗಿದೆ ಅಂದರೆ, ಒಂದು ಅಶುದ್ಧವಾದದನ್ನು ಹೊರಗೆ ತಳ್ಳುತ್ತದೆ, ಬೇಕಾಗಿಲ್ಲ ಆಚೆ ಹೋಗು, ಇದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂಬುದಾಗಿ. ಇನ್ನೊಂದು ಇರುವುದನ್ನು ಶುದ್ಧವುಳ್ಳದನ್ನಾಗಿ ಮಾರ್ಪಡಿಸುವುದಿಲ್ಲ. ಒಂದು ಅಶುದ್ಧತೆಯೊಂದಿಗೆ ಹಾಗೆ ಇರಲಿ ಬಿಡಿ, ಜಾಲಿಯಾಗಿದೆ, ದೇವರು ಎಲ್ಲವನ್ನೂ ಸ್ವೀಕರಿಸಿದ್ರು, ಕೃಪೆಯುಳ್ಳವರು ಸ್ವೀಕರಿಸುತ್ತಾರೆ. ಹಾಗಂತ ಶುದ್ಧವಾದವನು ಇನ್ನೂ ಕೂಡ ಶುದ್ಧನಾಗಬೇಕು ಬಿಟ್ರೆ ಅಶುದ್ಧವಾದವನು ಹಾಗೆ ಅಶುದ್ಧತೆಯಲ್ಲಿ ಜಾಲಿಯಾಗಿ ಹೋಗ್ಬೇಕಂತ ಅರ್ಥ ಅಲ್ಲ. ಅದು ನಾಶನ. ದೇವರು ಹೇಳುತ್ತಾರೆ, ನಾವು ಎಲ್ಲರನ್ನೂ ಕೂಡ ಪ್ರೀತಿಸಬೇಕು. ಎಲ್ಲರಿಗಾಗಿ ಯೇಸು ರಕ್ತ ಸುರಿಸಿದ್ದಾರೆ. ಆದರೆ ಬಂದಂಥವನು ಅದೇ ಅಶುದ್ಧತೆಯಲ್ಲಿ ಇರಬೇಕೆಂದು ಅರ್ಥ ಅಲ್ಲ, ಅವನು ಶುದ್ಧನಾಗಿ ಮಾರ್ಪಡಬೇಕು. ನಾವೊಳಗೆ ಏನಿರಬೇಕು? ಶುದ್ಧವಾದದ್ದು ಹೇಳಿರಬೇಕು. ಅದನ್ನು ಕೂಡ ನೋಹನೆ ಮಾಡುತ್ತಾನೆ. ಈಗ ಏನಿದೆ? ಶುದ್ಧವಾದದ್ದಿದೆ, ಶುದ್ಧವಲ್ಲದೆ ಇರುವಂಥದ್ದು ಇದೆ. ಆದರೆ ಶುದ್ಧವಾದದ್ದು ಅಶುದ್ಧವಾದದ್ರೊಂದಿಗೆ ಏನು ಮಾಡೋದಿಲ್ಲ, ಡಿಫ್ರೆಂಟ್ ಆಗಿರುತ್ತದೆ. ಇದು ಬೇರೆ, ಅದು ಬೇರೆ. ಆದ್ರಿಂದ ಮತ್ತೆ ಹೇಳುತ್ತೇನೆ, ಆಚೆ ತಳ್ಳುವುದಲ್ಲ, ಎಲ್ಲವೂ ಕೂಡ ಒಂದೇ ನಾವೆಯೊಳಗಿರುತ್ತದೆ. ಆದರೆ ಇದು ಸುಗಂಧ ಬಲಿಯಾಗಬೇಕಾದದ್ದು. ಈಸಿಯಾಗಿ ನಿಮಗೆ ಹೇಳುತ್ತೇನೆ, ಯೇಸುವಿನಂಥ ಪರಿಶುದ್ಧರು ಯಾರಾದ್ರೂ ಇದ್ದಾರಾ? ಇಲ್ಲ ಅಲ್ವಾ? ಆದರೆ ಯೇಸು ಯಾವತ್ತಾದರೂ ಪಾಪಿಯನ್ನು ಹಾಗೆ ಮಾಡಿದ್ದಾರಾ? ಪಾಪವನ್ನೇ ಹಾಗೆ ಮಾಡುತ್ತಾರೆ, ಪಾಪಿಯನ್ನು ಅವರು ಹಾಗೆ ಮಾಡುವುದಿಲ್ಲ. ಅದೇ ರೀತಿಯಾಗಿಯೇ ಈ ಪಾಪಿಯನ್ನು ಪರಿಶುದ್ಧನಾಗಿ ಮಾಡುವಂಥದ್ದು ದೇವರ ಕೆಲಸ. ಪಾಪಿಯೊಂದಿಗೆ ಇರುತ್ತಾರೆ, ಅವರನ್ನು ಹಾಗೆ ಮಾಡುವುದಿಲ್ಲ, ಪ್ರೀತಿಸುತ್ತಾರೆ. ಹಾಗಂತ ಪಾಪಿಯಾಗಿರಬೇಕೆಂದು ಅರ್ಥ ಅಲ್ಲ. ಅವರನ್ನು ಏನಾಗಿ ಮಾರ್ಪಡಿಸಬೇಕು? ಒಂದು ದಿನ ಈ 12 ಜನರು ಕೂಡ ಅಪೊಸ್ತಲರಾಗಿ ಮಾರ್ಪಡುತ್ತಾರೆ. ಒಂದು ದಿನ ಅವರ ಉಪದೇಶ ಲೋಕವನ್ನೇ ಕಾಪಾಡುವಂಥದ್ದಾಗಿ ಮಾರ್ಪಡುತ್ತದೆ. ಇವರು ಬೇರ್ಪಡಿಸಿದ್ರು, ಯೇಸು ಕ್ರಿಸ್ತನ ಹತ್ರ ಬಂದರು. ಅನೇಕ ವಿಧವಾದ ಜನರು ಒಳಗೆ ಇದ್ದಾರೆ. ತಿರಸ್ಕರಿಸುವವನಿದ್ದಾನೆ, ಹಿಡ್ಕೊಡುವವನಿದ್ದಾನೆ, ಬಿಟ್ಟು ಹೋಗುವವನಿದ್ದಾನೆ, ಎದೆಯಲ್ಲಿ ಒರಗಿಕೊಳ್ಳುವವನಿದ್ದಾನೆ, ಎಲ್ಲ ಇದ್ದಾರೆ. ಎಲ್ಲರೂ ಕೂಡ ಒಂದೇ ರೀತಿನೇ. ದೇವರ ಮುಂದೆ ಯಾವುದೇ ಪಕ್ಷಪಾತ ಇಲ್ಲ. ಅವನು ಮುಖ್ಯ, ಇವನು ಮುಖ್ಯ, ಅದೆಲ್ಲ ಇಲ್ಲ. ಆದರೆ ಅದೇ ಸಮಯದಲ್ಲಿ ಅವರು ಹಾಗೆ ಇರಬೇಕೆನ್ನುವಂಥದ್ದು ದೇವರ ಉದ್ದೇಶ ಅಲ್ಲ. ಅವರು ಶುದ್ಧವಾಗಿ ಮಾರ್ಪಡಬೇಕೆನ್ನುವುದೇ ದೇವರ ಉದ್ದೇಶ. ಹಾಗಾದರೆ ಸಭೆ ಯಾವ ಸ್ಥಳ? ಶುದ್ಧರನ್ನಾಗಿ ಮಾರ್ಪಡಿಸುವ ಸ್ಥಳ. ಸಭೆ ಏನು ಮಾಡಬೇಕು? ಶುದ್ಧರನ್ನಾಗಿ ಮಾರ್ಪಡಿಸುವ ಸ್ಥಳ. ಇವತ್ತು ಸಭೆ
ಈ ಮೂರನೇ ಕಾರ್ಯವನ್ನು ಮಾಡುವುದರಲ್ಲಿ ತಪ್ಪಿ ಹೋಗುತ್ತಾ ಇದೆ. ಸಭೆ ಶುದ್ಧರನ್ನಾಗಿ ಮಾರ್ಪಡಿಸುತ್ತಿಲ್ಲ. ಬರುತ್ತಾರೆ, ಹಾಗೆ ಹೋಗುತ್ತಾರೆ. ಈಗ ಒಂದು ಹಾಸ್ಪಿಟ್ಲಿಗೆ ಒಬ್ಬನು ಬಂದು ಸಾಯದೇ ಇದ್ದಾರೆ ರೀ, ಏನು ಸಮಸ್ಯೆ ಇಲ್ಲ ಅಂದರೆ ಅದು ತಪ್ಪು. ಅದೇ ರೀತಿಯೇ ಚರ್ಚ್ ಕೂತಿದ್ದೀರಾ. ಚರ್ಚು ಒಂದು ಅಶುದ್ಧವಾದವನನ್ನು ಹೊರಗೆ ತಳ್ಳುತ್ತದೆ. ಇಲ್ವಾ, ಅಶುದ್ಧವಾಗಿಯೇ ಇರಲಿ, ಹಾಗೆ ಅವನ ಪಾಡಿಗಿರುತ್ತಾನೆ. ಅವನಿಗೆ ಯಾವುದೇ ವಿಧವಾದ ಸಮಸ್ಯೆ ಇಲ್ಲ. ಚರ್ಚ್ನಲ್ಲಿ ಉಪದೇಶ ಅವನಿಗೆ ಯಾವುದೇ ರೀತಿಯಾಗಿ ಹೃದಯದಲ್ಲಿ ಚುಚ್ಚಲಿಲ್ಲ, ಅವನಿಗೆ ಏನು ಮಾರ್ಪಡಿಸಲಿಲ್ಲ, ಏನು ಮಾಡಲಿಲ್ಲ. ಆದರೆ ಅವನು ಜಾಲಿಯಾಗಿ ಸಭೆಯೊಳಗಿದ್ದಾನೆ. ಆದರೆ ಮುಂಚೆ ಇದ್ದ ಸಭೆ ಆ ರೀತಿ ಇರಲಿಲ್ಲ. ಇವತ್ತು ಕೂಡ ಅನೇಕ ಸಭೆ ಆ ರೀತಿ ಇದೆ. ಒಳಗೆ ಹೋಗುತ್ತಾರೆ, ಆತ್ಮನಿಂದ ತುಂಬಲ್ಪಡುತ್ತಾರೆ, ಚೆನ್ನಾಗಿ ದೇವರನ್ನು ಆರಾಧಿಸುತ್ತಾರೆ. ಆನಂತರ ಕೂತುಕೊಂಡು ಚೆನ್ನಾಗಿ 1.5 ಗಂಟೆ ದೇವರ ವಾಕ್ಯ ಕೇಳುತ್ತಾರೆ. ಆ ವಾಕ್ಯವು ಅವರೊಳಗೆ ಬೀಜವಾಗಿ ಮಾರ್ಪಡುತ್ತದೆ. ಅವರು ಹೊತ್ತುಕೊಂಡು ಹೋಗುತ್ತಾರೆ. ಮುಂದಿನ ವಾರದ ತನಕ ಆ ವಾಕ್ಯ ಅವರೊಂದಿಗೆ ಮಾತನಾಡುತ್ತದೆ, ನಮ್ಮ ಜೀವಿತವನ್ನು ಮಾರ್ಪಡಿಸುತ್ತದೆ. ಇವತ್ತು ಅಶುದ್ಧವಾದವನು ಹಾಗೆ ಅಶುದ್ಧವಾಗಿಯೇ ಇದ್ದಾನೆ. ವಾಕ್ಯ ಹೇಳುತ್ತದೆ, ಸಭೆ ಎನ್ನುವಂಥದ್ದು ಶುದ್ಧವಾಗಿರುವಂಥವನು ಹಿಡಿಯುವಂತಹ ಸ್ಥಳ. 7 ಜೋಡಿ ಶುದ್ಧವಾಗಿರುವಂಥದ್ದನ್ನು ಇಡಿ, ಯಾಕಂದ್ರೆ ಆ ಶುದ್ಧವಾಗಿರುವಂಥದ್ದರ ಬಲಿಯಿಂದಲೇ ದೇವರು ಸುಗಂಧ ವಾಸನೆಯನ್ನು ಸವಿಯುತ್ತಾರೆ. ಆ ಸುಗಂಧ ವಾಸನೆಯನ್ನು ದೇವರು ಸವಿದ್ರೇನೆ ದೇವರು ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ಹಲ್ಲೆಲೂಯ. ನಾವು ಪ್ರಾರ್ಥಿಸೋಣ. ಎದ್ದು ನಿಂತುಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಸಭೆ, ಮೊದಲನೆಯದಾಗಿ ಎಷ್ಟು ಜನ ನಾವಿಯೊಳಗೆ ಇದ್ದಾರೆ ಎನ್ನುವಂಥದ್ದು ಮುಖ್ಯವಲ್ಲ, ಆದರೆ ಆ ಕೆಲವರಾಗಿರುವ 8 ಜನ ಕರ್ತನಿಂದ ಸಾಕ್ಷಿ ಪಡೆದಂಥವರು, ಕರ್ತನೊಂದಿಗೆ ಸಾಕ್ಷಿ ಪಡೆದವರು. ಅವರು ದೇವಜನರು, ಮನುಷ್ಯ ಪುತ್ರಿಯರೊಂದಿಗೆ ಇಜ್ಜೋಡಾಗದೇ ಇರುವಂಥವರು, ಲೋಕದವರೊಂದಿಗೆ ತಮ್ಮನ್ನು ಸೇರಿಸಿಕೊಳ್ಳದೇ ಇರುವಂಥವರು. ಇಡೀ ಲೋಕವು ಸಭೆ. ದೊಡ್ಡ ದೊಡ್ಡ ಸಭೆಗಳೆಲ್ಲ ತಮ್ಮನ್ನು ಲೋಕದೊಂದಿಗೆ ಇಜ್ಜೋಡ್ ಮಾಡಿಕೊಂಡು ಬಲಿಷ್ಠರಾಗಿ ಪ್ರಖ್ಯಾತಿ ಹೊಂದಿದವರಾಗಿ, ದೊಡ್ಡ ಚರ್ಚು, ದೊಡ್ಡ ಸೇವಕರು, ದೊಡ್ಡ ಗುಂಪು, ಹೆಸರು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಆ ಏರಿಯಾದಲ್ಲೇ ಅದೇ ದೊಡ್ಡ ಚರ್ಚು, ಆ ಏರಿಯಾದಲ್ಲಿ ಇರುವವರಲ್ಲಿ ಅವರೇ ದೊಡ್ಡ ಸೇವಕರು. ಆದರೆ ಅದೇ ಊರಿನೊಳಗೆ ಕೆಲವರಾಗಿದ್ದಂಥ 8 ಜನ ಇದ್ದರು. ಅದೇ ಊರಿನಲ್ಲಿಯೇ ಸತ್ಯವನ್ನು ಮಾತನಾಡುವಂತಹ ಒಂದು ಸಭೆ ಇದೆ. ಅವನು ಯಾವುದರೊಂದಿಗೂ ಸೇರುವುದಿಲ್ಲ, ಯಾರೊಂದಿಗೂ ಕೂಡ ಸೇರುವುದಿಲ್ಲ. ವಕ್ರಬುದ್ಧಿಯುಳ್ಳ ಸಂತತಿಯಿಂದ ತಪ್ಪಿಸಿಕೊಂಡು, ತಪ್ಪು ಅಂತ ಗೊತ್ತಾದರೆ ಆ ಸ್ಥಳದಲ್ಲಿ ಆ ಸೇವಕನು ಇರೋದಿಲ್ಲ. ಒಂದು ವೇಳೆ ಅವರನ್ನು ಇವ್ರು ಏನು ಬೇಕಾದರೂ ಹೇಳಬಹುದು. ಜನರು ನೋಹನನ್ನು ನೋಡಿ ಹೇಳಿರುತ್ತಾರೆ ಹುಚ್ಚನು ಎಂಬುದಾಗಿ. ಸುಮ್ಮನೇನೋ ಬೇಡದೇ ಇರುವಂಥ ಪ್ರಸಂಗ ಮಾಡ್ತಿದ್ದಾನೆ, ಅವನೇನೋ ನೀತಿ ಮಾತನಾಡುತ್ತಾನಂತೆ. ಹಾಗಾದರೆ ನಾವು ನೀತಿ ಮಾತಾಡೋದಿಲ್ವಾ? ದೇವರು ಹೇಳುತ್ತಾರೆ, ನೀನು ನೀತಿಯನ್ನೂ ಮಾತನಾಡುತ್ತೀಯ, ಅನೀತಿಯೂ ನಿನ್ನ ಹತ್ರ ಇದೆ. ನೀನು ದೇವಪುತ್ರನಾಗಿಯೂ ಇದ್ದೀಯ, ನಿನ್ನ ಹತ್ರ ಮನುಷ್ಯ ಪುತ್ರಿಯರು ಇದ್ದಾರೆ. ನನ್ನ ಆತ್ಮವು ಮನುಷ್ಯರೊಂದಿಗೆ ಹೋರಾಡುವುದಿಲ್ಲ. ಇವತ್ತು ಅನೇಕ ಸಭೆಯಲ್ಲಿರುವಂಥವರ ಆತ್ಮವು ಹೋರಾಡುತ್ತಾ ಇದೆ. ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ, ಅಶುದ್ಧವಾದದನ್ನು ನಿನ್ನಿಂದ ತೆಗೆದು ಆಚೆ ಹಾಕು, ಅಸಹ್ಯವಾದದನ್ನು ನಿನ್ನಿಂದ ಆಚೆ ತೆಗೆದುಹಾಕು. ನಿನ್ನ ಪಾಳೆಯದೊಳಗೆ ದೇವರು ಸಂಚರಿಸುತ್ತಾ ಇದ್ದಾರೆ. ಆತನು ಪರಿಶುದ್ಧನಾದ ದೇವರು. ಅವರು ಉರಿಯುವ ಬೆಂಕಿಯಾಗಿದ್ದಾರೆ. 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ಸಂಚರಿಸುವಂಥ ದೇವರಾಗಿದ್ದಾರೆ. ನಿನ್ನಲ್ಲಿ ಒಂದು ತಪ್ಪು ಉಂಟು, ನೀನು ಆ ತಪ್ಪನ್ನು ನೀಗಿಸು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಾನು ನಿನ್ನ ದೀಪಸ್ತಂಭವನ್ನು ತೆಗೆದುಹಾಕುವೆನು. ಹಾಗಿಲ್ಲದೇ ಇರುವ ಪಕ್ಷದಲ್ಲಿ ನನ್ನ ಬಾಯಿಯಿಂದ ಹದವಾದ ಇಬ್ಬಾಯಿ ಕತ್ತಿ ಹೊರಡುತ್ತದೆ. ಹಾಗಿಲ್ಲದ ಪಕ್ಷದಲ್ಲಿ ನಾನು ನಿನ್ನನ್ನು ಬಾಯಿಯಿಂದ ಕಾರುವೆನು. ಇದು ದೇವರು ಹೇಳುತ್ತಾ ಇರುವಂತಹ ಮಾತು. ಹೊಸ ಒಡಂಬಡಿಕೆಯಲ್ಲಿ ಸಭೆಯನ್ನು ನೋಡಿ ಹೇಳುವಂಥದ್ದು. ಕೂಡಲೇ ಹೇಳುತ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಕೃಪೆ. ಕರ್ತನು ಹಾಗೆಲ್ಲ ಮಾತಾಡೋದಿಲ್ಲ. ಅದೇ ದೇವರು ಹೇಳುತ್ತಾರೆ. ಪ್ರಕಟಣೆಯ ಪುಸ್ತಕದಲ್ಲಿ ಹೇಳುತ್ತಾರೆ, ನೀನು ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೆಯಾ ಎಂದು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಮನ ತಿರುಗು. ಇಲ್ಲದೇ ಇರುವ ಪಕ್ಷದಲ್ಲಿ ನಿನ್ನ ದೀಪಸ್ತಂಭವನ್ನು ನಾನು ನಿನ್ನಿಂದ ತೆಗೆದುಹಾಕುವೆನು. ಇದೆಲ್ಲ ಹೊಸ ಒಡಂಬಡಿಕೆಯಲ್ಲಿ ದೇವರು ಸಭೆಯನ್ನು ನೋಡಿ ಹೇಳುವಂಥದ್ದು. ನಿನ್ನ ಮಕ್ಕಳನ್ನು ಕೊಲ್ಲುವೆನು. ನೀನು ಅಂದ್ಕೊಂಡಿದ್ದೆ ಹಳೆಯ ಒಡಂಬಡಿಕೆ ಅಂತ, ಇದು ಹೊಸ ಒಡಂಬಡಿಕೆ. ಆತನು ಎಂದೆಂದೂ ಕೂಡ ಮಾರ್ಪಡದೇ ಇರುವವರಾಗಿದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ ಪ್ರೀತಿಯು ಮರೆಯಾಗಿತ್ತು, ಪ್ರಮಾಣವು ಆಚೆ ಪ್ರಕಟವಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರೀತಿ ಪ್ರಕಟವಾಗಿದೆ, ಪ್ರಮಾಣ ಒಳಗೆ ಮರೆಯಾಗಿದೆ. ಹಾಗಂತವರು ಮಾರ್ಪಟ್ಟಿದ್ದಾರೆ ಎಂಬುದಾಗಿ ಅಲ್ಲ. ಅವರು ಅವತ್ತೂ ಪ್ರೀತಿಯುಳ್ಳವರೇ, ಇವತ್ತೂ ಕೂಡ ಆತನು ಪ್ರೀತಿಯುಳ್ಳವನೇ. ದೇವರು ಹೇಳುತ್ತಾರೆ, ನಿನ್ನಲ್ಲಿರುವಂಥ ಶರೀರ ಸಂಬಂಧ ಕಾರ್ಯಗಳನ್ನು ತೊಲಗಿಸು. ಅದರಿಂದ ನಿನಗೆ ಆದಾಯ ಇದೆ, ನಿನಗೆ ಹೆಸರು ಸಿಗಬಹುದು.
ಅದರಿಂದ ನಿನಗೆ ಹಣ ಸಿಗಬಹುದು. ಲೋಕದವರು ಫಾಲೋ ಮಾಡುವುದನ್ನು ನೀನು ಫಾಲೋ ಮಾಡಬೇಡ. ನಾನು ನಿನಗೇನು ಹೇಳುತ್ತೇನೋ ಅದನ್ನು ಮಾತ್ರ ಮಾಡು. ಒಂದು ವೇಳೆ ನೀನು ನೆನೆಸುವಂಥ ಹೆಸರು, ನೀನು ನೆನೆಸುವಂಥ ಎಕ್ಸ್ಪ್ಯಾನ್ಷನ್, ನೀನು ಎಕ್ಸ್ಪೆಕ್ಟ್ ಮಾಡುವಂಥ ವರಮಾನ ಬರದೇ ಇರಬಹುದು, ಆದರೆ ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುತ್ತದೆ. ಇಲ್ಲಿ ನಿನಗೆ ಬೇಕಾದಷ್ಟು ಕೊಡುತ್ತೇನೆ, ಅಲ್ಲಿ ನಿನಗೆ ಸಾಕು ಸಾಕು ಅನ್ನೋಷ್ಟರ ಮಟ್ಟಿಗೆ ಕೊಡುತ್ತೇನೆ. ಆದರೆ ನೀನು ಇಲ್ಲಿ ನನಗೆ ಸಾಕಾದಷ್ಟು ಬೇಕು ಅಂತ ನೀನು ಬಯಸ್ತಾ ಇದ್ದೀಯಾ, ಆದರೆ ಅಲ್ಲಿ ಸಿಗೋದಿಲ್ಲ. ಕರ್ತನು ದೇವರಾಗಿದ್ದರೆ ಕರ್ತನ ಬಳಿಗೆ ಬನ್ನಿ, ಬಾಳನು ದೇವರಾಗಿದ್ದರೆ ಬಾಳನ ಬಳಿಗೆ ಹೋಗಿ. ಎರಡು ಭಾವನೆಯೊಂದಿಗೆ ಬಗ್ಗಿ ಬಗ್ಗಿ ನಡೆಯುವವನು, ಎರಡು ಮನಸ್ಸುಳ್ಳವನು ತನ್ನ ಮಾರ್ಗದಲ್ಲಿ ಅಸ್ಥಿರವುಳ್ಳವನಾಗಿದ್ದಾನೆ. ದೇವರು ನಿಮಗೆ ಅವಕಾಶ ಕೊಡುತ್ತಾರೆ. ನಿಮ್ಮ ಪಾಳೆಯೊಳಗಿರುವಂಥದ್ದನ್ನು ಆಚೆ ಹಾಕಿ. ಎರಡನೆಯದಾಗಿ, ಯಾರನ್ನು ಅಶುದ್ಧವಾಗಿ ಎಣಿಸಬೇಡ. ಇಲ್ಲಿ ಕೊರತೆಯುಳ್ಳವರು ಯಾರೂ ಇಲ್ಲ, ಬಲಹೀನರಾದವರು ಉಂಟು. ಬಲಹೀನರಾದವರನ್ನು ಬಲಪಡಿಸುವವರು, ನಿರ್ಬಲರಾದವರನ್ನು ಗುಣಪಡಿಸುವವರು. ಗಾಯಗೊಂಡಿರುವಂಥವರನ್ನು ನೀವು ಸಭೆಯೊಳಗೆ ಕಟ್ಟಬೇಕು. ಬಳಲಿ ಹೋಗಿರುವಂಥದ್ದನ್ನು ಸಾಯಿಸಬಾರದು. ಅವನು ಬಲಹೀನನಾಗಿ ಇದ್ದರೆ, ಆತ್ಮಿಕ ಜೀವಿತದಲ್ಲಿ ಬಲಹೀನನಾಗಿದ್ದರೆ ಬಲಪಡಿಸಬೇಕು. ಅವನ ಕೊರತೆಯನ್ನು ಹೇಳಿ, ಅವನ ಪಾಪವನ್ನು ಹೇಳಿ, ಅವನ ಬಲಹೀನತೆಯನ್ನು ಹೇಳಿ ಸಭೆಯಿಂದ ಆಚೆ ತಳ್ಳಬಾರದು. ಅವರನ್ನು ತಿದ್ದಬೇಕು, ಮಾರ್ಪಡಿಸಬೇಕು. ಇವತ್ತು ನಾನು ಅವರೊಂದಿಗೆ ಇರೋದಿಲ್ಲ, ಇವರೊಂದಿಗೆ ಇರೋದಿಲ್ಲ. ಇವತ್ತೊಂದು ಗ್ರೂಪ್ ಇದೆ. ಕಡೆಯದಾಗಿ, ಶುದ್ಧವುಳ್ಳವನು ಇನ್ನೂ ಶುದ್ಧವಾಗಿರಲಿ. ನಿನ್ನ ಸ್ತುತಿಯನ್ನೇ ದೇವರು ಸುಗಂಧ ವಾಸನೆಯಾಗಿ ಸವಿಯಲಿದ್ದಾರೆ. ಆ 7 ಜೋಡಿ ನೀವೇ ಆಗಿರಬೇಕು. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ, ದೇವರೇ, ಆ ಕೆಲವರಾಗಿರುವಂಥ 8ರಲ್ಲಿ ನಮ್ಮ ಸಭೆ ಇರಬೇಕು. ಆ ಕೆಲವರಾಗಿರುವಂಥ 8ರಲ್ಲಿ ನಾನಿರಬೇಕು. ದೇವರೇ, ಕೈ ಬಿಡಲ್ಪಟ್ಟಂಥ ಗುಂಪಲ್ಲಿ ನಾನಿರಬಾರದು. ಹೇರಳವಾದಂಥ ಗುಂಪು ಆಚೆ ಇತ್ತು, ಬಹಳ ದೊಡ್ಡವರಿದ್ದರು, ಆದರೆ ಅವರಿಗೆ ಹೆಸರು ಅವಿಧೇಯವುಳ್ಳಂತಹ ಆತ್ಮಗಳು. ಒಳಗೆ ಇದ್ದಂಥವರು ಅಲ್ಪ ಜನರು, ಸ್ವಲ್ಪ 8 ಜನರು, ಆದರೆ ಅವರಿಗೆ ಹೆಸರು ಸಂರಕ್ಷಿಸಲ್ಪಟ್ಟವರು, ದೇವರಿಂದ ಸಂರಕ್ಷಿಸಲ್ಪಟ್ಟವರು. ಒಪ್ಪಿಸಿಕೊಳ್ಳುವ, ನಿಜವಾಗಿಯೂ ಈ ವಾಕ್ಯವು ನಿಮ್ಮಲ್ಲಿ ಹಾದು ಬಂದು ಈ ಸಂದೇಶವು ನಿಮಗೆ ಅರ್ಥವಾಗಿರುವುದಾದರೆ, ನಾನು ಆ ಕೆಲವರಾಗಿರುವಂಥ 8ರಲ್ಲಿ ನನ್ನ ಸಭೆ ನಾನಿರಬೇಕೆಂಬುದಾಗಿ ನೀವು ಬಯಸುವುದಾದರೆ, ನಿಮ್ಮ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ, ನಾನು ಆ ಕೆಲವರಾಗಿರುವಂಥ 8ರಲ್ಲಿ ನಾನೊಬ್ಬನಾಗಿರಬೇಕಪ್ಪ. ನೀವು ಹೇಳೋ ಪ್ರಕಾರವೆಲ್ಲ ನಾನು ಮಾಡುತ್ತೇನೆ ದೇವರೇ. ಅವಿಧೇಯವಾಗಿರುವಂಥ ಆತ್ಮ ಎಂಬಂಥ ಹೆಸರನ್ನು ನಾನು ಪಡೆಯದೆ ಕೆಲವರಾಗಿರುವಂಥ 8ರಲ್ಲಿ ನಾನೊಬ್ಬನಾಗಿರಬೇಕಪ್ಪ. ಒಪ್ಪಿಸಿಕೊಳ್ಳುವ ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಕರಗಳನ್ನು ಮೇಲೆತ್ತಿ ಒಪ್ಪಿಸಿಕೊಡುತ್ತಾ ಇರುವಂಥ ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಾವು ಕರಗಳನ್ನು ನೋಡುತ್ತೇವೆ, ನೀವಾದರೂ ಹೃದಯವನ್ನು ನೋಡುತ್ತೀರಾ ದೇವರೇ. ಕರಗಳನ್ನು ಮೇಲೆತ್ತಿರುವಂಥವರು ನೀವು ಬರುವಾಗ ನಿಮ್ಮ ಬರೋಣದಲ್ಲಿ ವಿಮೋಚಿಸಲ್ಪಟ್ಟು ಮಧ್ಯ ಆಕಾಶದಲ್ಲಿ ಕಾಣಲ್ಪಡುವುದಕ್ಕೆ ದೇವರ ಕೃಪೆ ನೀಡಿರಿ. ಕರ್ತನೇ, ಈ ಲೋಕವೋ, ಲೋಕದಲ್ಲಿ ಇರುವಂಥವುಗಳೋ, ಮನುಷ್ಯ ಪುತ್ರಿಯರ ಸೌಂದರ್ಯವೋ ಅವರನ್ನು ಎಳೆಯದಂತೆ ದೇವರೇ ಕಾಪಾಡಿರಿ. ಮಹಿಮೆಯುಳ್ಳ ಕರದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ, ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.